ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತನ್ನಮಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಯಾವ ಪರಮದಯ ನಿಧಿಯಾಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವಂಥ ಸದ್ಗುರುದೇವನ ದಿವ್ಯಚರಣಾರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಆಧ್ಯಾತ್ಮ ವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಗುರು ಪರಂಪರೆಗೆ, ಎಲ್ಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರಣಪೂರ್ವಕವಾಗಿ ವಂದಿಸಿ, ಈ ಪುಣ್ಯಕ್ಷೇತ್ರದ ಈ ತಪೋವನದ ಒಡೆಯನಾಗಿರುವಂಥ ಮಹಿಮಾಶಾಲಿಯಾದ ನಂಬಿದ ಸಮಸ್ತ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷನಾಗಿರುವಂಥ ಮುಮುಕ್ಷುಗಳ ಪಾಲಿಗೆ ವರಚಿಂತಾಮಣಿಯಾಗಿರುವಂಥ ಜಗದ್ಗುರು ಕಾಡಸಿದ್ದೇಶ್ವರರನ್ನ, ಅವರ ಒಡನಾಡಿಗಳಾಗಿರುವಂಥ ಈ ಭಾಗದ ಶ್ರೇಷ್ಠ ಸೂಫಿ ಸಂತರಾದಂಥ ಭಾವೈಕ್ಯದ ಸಂದೇಶವನ್ನು ಈ ನಾಡಿನಲ್ಲಿ ಬೀರಿರುವಂಥ ಪೂಜ್ಯ ಹಜರತ್ ಪೀರ್ ಸಾಹೇಬರನ್ನು, ಹಜರತ್ ವಡಗೇರಿ ಸಾಹೇಬರನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು, ಈ ಗ್ರಂಥದ ಕರ್ತೃಗಳಾಗಿರುವಂಥ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು, ಯಾವತ್ತು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರುವಂಥ ಈ ದೇವಸ್ಥಾನದ ಎಲ್ಲ ಕಮಿಟಿಯ ಹಿರಿಯರಿಗೂ, ಇವತ್ತಿನ ದಾಸೋಹ ಸೇವೆಯನ್ನು ವಹಿಸಿಕೊಂಡಿರುವಂಥ ದಾಸೋಹ ಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಪವಾಡೆಪ್ಪ ಮುಧೋಳ್ ಹಾಗೂ ಶ್ರೀ ಭೀಮಪ್ಪ ನಾಯಿಕ್ ಇವರಿಗೆ ಶರಣೆಂದು, ಇಲ್ಲಿ ಸೇರಿರುವಂಥ ಯಾವತ್ತೂ ಎನ್ನ ಗುರು ಹಿರಿಯರಿಗೆ, ಮಹಾನುಭಾವರಿಗೆ, ಅಧ್ಯಾತ್ಮ ಜಿಜ್ಞಾಸುಗಳಿಗೆ, ಇಲ್ಲಿವರೆಗೆ ಸಂಗೀತ ಸೇವೆಯನ್ನು ಸಲ್ಲಿಸಿರುವಂಥ ಎಲ್ಲ
ಸಂಗೀತಗಾರರಿಗೆ, ಯಾವತ್ತೂ ಈ ಕಾರ್ಯಕ್ರಮಗಳ ಯಶಸ್ವಿಗಾಗಿ ತನು ಮನ ಧನ ಸಮರ್ಪಿಸಿ ಸತತ ಸೇವೆಯನ್ನು ಮಾಡ್ತಾ ಇರುವ ಎಲ್ಲ ಸೇವಕರಿಗೆ, ಇಲ್ಲಿ ಸೇರಿರುವಂಥ ಯಾವತ್ತೂ ಎನ್ನ ಸಮಸ್ತ ತಾಯಂದಿರಿಗೆ ಅನಂತ ವಂದನೆಗಳು. ಪುಣ್ಯಾತ್ಮರೇ, ಈ ಪರಮ ಪವಿತ್ರವಾಗಿರುವಂಥ ಶ್ರಾವಣ ಮಾಸದ ಪರ್ವ ಕಾಲದಲ್ಲಿ ನಮ್ಮ ಆಯುಷ್ಯದಲ್ಲಿ ಒದಗಿ ಬಂದಿರುವಂಥ ಈ ವರಪುಣ್ಯಮಯವಾದ ಶುಭ ಸಂದರ್ಭದಲ್ಲಿ ದಿನಾಲು ಸಾಯಂಕಾಲ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಸೂತ್ರ ರೂಪವಾದ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಅಲ್ಪಮತಿಗೆ ತಿಳಿದಷ್ಟು ಹೊಳೆದಷ್ಟು ಗುರುರಾಯನ ಅನುಗ್ರಹದಿಂದ ನಿಮ್ಮೆಲ್ಲರ ಮುಂದೆ ನುಡಿ ನೈವೇದ್ಯವನ್ನು ಮಾಡ್ತಾ ಬಂದಿದ್ದೇವೆ. ಪುಣ್ಯಾತ್ಮರೇ, ಅದರಲ್ಲಿ ನಾವು ನಿನ್ನಿನ ದಿವಸ ಯಾವುದನ್ನು ಚಿಂತನೆಯನ್ನು ಮಾಡ್ತಾ ಇದ್ದೆವು ಅಂತ ಕೇಳಿದರೆ, ನಮ್ಮೆಲ್ಲ ಸಾಧಕರನ್ನು ಕುರಿತು ಬಹಳ ಅದ್ಭುತವಾಗಿರುವಂಥ ಒಂದು ಉಪದೇಶವನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ನೀಡಿದರು. ಅದು ಯಾವುದು ಅಂತ ಕೇಳಿದರೆ, ಕಾಮಾದಿಗಳನ್ನು ಜಯಿಸು ಅಂತ ಹೇಳಿ. ಇವು ನಿನಗೆ ವಿಘ್ನವನ್ನುಂಟು ಮಾಡ್ತಾವು. ಒಂದು ಅರ್ಥದಲ್ಲಿ ನಿನ್ನ ಹಾಳ ಮಾಡುವ ವೈರಿಗಳು, ಜ್ಞಾನ ರತ್ನವನ್ನು ಅಪಹರಿಸುವಂಥ ಒಂದು ರೀತಿ ಕಳ್ಳರು ನಿನ್ನ ಮನೋಮಂದಿರದಲ್ಲಿ ಅಡಗಿಕೊಂಡು ಕುಂತಾರೋ ಅವರನ್ನು ಜಯಿಸು ಅನ್ನೋ ಬಗ್ಗೆ ನಾವು ನಿನ್ನೆ ನೋಡ್ಕೊಂಡು ಬಂದೀವಿ. ಅದರಲ್ಲಿ ಒಂದು ವಿಶೇಷವಾಗಿ ಕಾಮನನ್ನು ಹೇಗೆ ಜಯಿಸಬೇಕು ಏನು ಅನ್ನೋ ಬಗ್ಗೆ ನಾವು ನಿನ್ನೆ ನೋಡ್ಕೊಂಡು ಬಂದೀವಿ. ಇವತ್ತು ನಾವು ನೋಡಬೇಕಾದದ್ದು ಯಾವುದು ಅಂತ ಕೇಳಿದರೆ, ಕಾಮ ಆದ ಬಳಿಕ ಬಹಳ ಒಂದು ಕೆಟ್ಟದಾಗಿರುವಂಥ, ನಮ್ಮನ್ನು ಹಾಳು ಮಾಡುವಂಥ, ಪ್ರಪಂಚ ಮತ್ತು ಪರಮಾರ್ಥ ಎರಡೂ ಕ್ಷೇತ್ರದಲ್ಲಿ ನಮ್ಮನ್ನು ಅಧೋಗತಿಗೆ ಒಯ್ಯುವಂಥ ಒಂದು ಗುಣ ಅಂತಂದರೆ ಕ್ರೋಧ. ಆ ಕ್ರೋಧವನ್ನು ಜಯಿಸು ಅಂತ ಬಹಳ ಹಿತವಾದ ಉಪದೇಶ ನಮ್ಮೆಲ್ಲರಿಗೆ, ಎಲ್ಲ ತಾಯಂದಿರಿಗೆ, ಎಲ್ಲ ಶರಣರಿಗೆ ಬಹಳ ಉಪಯುಕ್ತವಾಗಿರುವಂಥ ಉಪದೇಶ. ಇದು ಪ್ರಪಂಚದಲ್ಲಿಯೂ ಕೂಡ ವಿಘ್ನವನ್ನುಂಟು ಮಾಡ್ತದೆ. ಯಾವುದು? ಕ್ರೋಧ. ಕ್ರೋಧ ಅಂದರೆ ಸಿಟ್ಟು. ಪರಮಾರ್ಥದಲ್ಲಿಯೂ ಕೂಡ ನಮ್ಮನ್ನು ಆತ್ಮ ವಿಮುಖರನ್ನಾಗಿ ಮಾಡಿಬಿಡ್ತದೆ. ಸತ್ಸಂಗದಿಂದ ನಮ್ಮನ್ನ ದೂರ ಎಲ್ಲೋ ಓದಿಬಿಡ್ತದೆ. ನಮ್ಮನ್ನ ಅಧೋಗತಿಗೆ ನೂಕೇ ಬಿಡ್ತದೆ. ಆದ್ದರಿಂದ ಅಪಾಸಾಧಕನೇ, ನೀನು ಕ್ರೋಧವನ್ನು ಜಯಿಸು ಅಂತ ಉಪದೇಶವನ್ನು ಮಾಡ್ತಾರೆ. ಹಾಗಾದ್ರೆ ಇವತ್ತು ನೀವು ನೋಡಬೇಕಾದ ವಿಷಯ ಏನು ಅಂತ ಕೇಳಿದರೆ, ಒಂದು ಸೀಮಾ ಹಾಕೊಳ್ಳೋಣ. ಏನು ಕ್ರೋಧ ಅಂದರೆ ಏನು? ಇದು ಒಂದು ಪ್ರಶ್ನೆ. ಆ ಬಳಿಕ ನಮ್ಮಲ್ಲಿ ಕ್ರೋಧ ಬರ್ತೈತಲ್ಲ, ಉತ್ಪನ್ನ ಆಗ್ತೈತಲ್ಲ, ಅದು ಯಾವ ರೀತಿಯಾಗಿ ನಮಗೆ ಕ್ರೋಧ ಬರ್ತತಿ? ಯಾವ ಯಾವ ನಿಮಿತ್ತಗಳಿಂದ ನಮ್ಮನ್ನು ಈ ಕ್ರೋಧ ಅಧೋಗತಿಗೆ ಒಯ್ತೈತಿ, ಹೆಂಗೆ ನಮ್ಮಲ್ಲಿ ಬರ್ತೈತಿ ಅನ್ನೋದು ಎರಡನೇ ಪ್ರಶ್ನೆ. ಬಂದ ಬಳಿಕ ಅದರಿಂದ ಆಗುವ ಪರಿಣಾಮ ಏನು ಅನ್ನುವಂಥ ಮೂರನೇ ಪ್ರಶ್ನೆ. ಅದಾದ ಬಳಿಕ ಈ ಕ್ರೋಧವನ್ನು ಜಯಿಸಲಾಕ
ಏನು ಉಪಾಯ ಅತಿ, ಏನು ಸಾಧನ ಅತಿ, ಶಾಸ್ತ್ರಗಳು ನಮಗೆ ಏನನ್ನ ಹೇಳ್ತಾವ, ಏನು ಮಾರ್ಗದರ್ಶನ ಮಾಡ್ತಾವು ಅನ್ನೋದು ಇಷ್ಟು ಇವತ್ತಿನ ಚಿಂತನೀಯ ವಿಷಯ. ಅದರೊಳಗೆ ಕ್ರೋಧ ಅಂದರೆ ಏನು ಅಂತ ನೀವು ಕೇಳಿದಿರಿ ಅಂತಂದ್ರೆ, ಕ್ರೋಧ ಅಂತಂದ್ರೆ ಬರೀತಾರೆ, ಕ್ರೋಧ ಅಂತಂದ್ರೆ ನಮ್ಮಲ್ಲಿ ಈ ದ್ವೇಷ ರೂಪ ವೃತ್ತಿ ಏನು ಹುಟ್ಟುತ್ತದಲ್ಲ, ಸೇಡ ತೀರಿಸ್ಕೋಬೇಕನ್ನೋ ವೃತ್ತಿ ನಮ್ಮಲ್ಲೇನು ಹುಟ್ಟುತ್ತದಲ್ಲ, ಆ ಸೇಡ ತೀರಿಸ್ಕೋಬೇಕನ್ನೋ ವೃತ್ತಿಗೇನೆ, ದ್ವೇಷ ಮಾಡುವಂಥ ವೃತ್ತಿಗೇನೆ ಇಲ್ಲೇ ಕ್ರೋಧ ಅಂತ ಕರೀತಾರೆ. ಕ್ರೋಧ ಅಂದ್ರೂ ಒಂದೇ, ಸಿಟ್ಟು ಅಂತ ಅಂತಿರ್ತೀವಿ ನಾವು, ಸಿಟ್ಟು ಅಂತಂದ್ರು ಒಂದೇ. ಇದು ದ್ವೇಷ ರೂಪ ವೃತ್ತಿ, ಅದೊಂದು ವೃತ್ತಿ ನಮ್ಮಲ್ಲಿ ಹೇಳ್ತದೆ. ಅದೊಂದು ತರಂಗ, ಯಾವಾಗ ಹೇಳ್ತಕ್ಕೆ ಗೊತ್ತಿಲ್ಲ, ಹೇಳ್ತದೆ. ದ್ವೇಷ ವೃತ್ತಿ ಹೇಳ್ತದೆ, ಸೇಡ ತೀರಿಸ್ಕೋಬೇಕನ್ನೋದು ವೃತ್ತಿ ಹೇಳ್ತದೆ, ಇವನ್ನ ಹಿಂಸಿಸಬೇಕು, ಇವನು ಹೊಡಿಬೇಕು ಅಂತ ನಮ್ಮಲ್ಲಿ ವೃತ್ತಿ ಏನು ಹೇಳ್ತದಲ್ಲ, ಆ ವೃತ್ತಿಗೇನೆ ಇಲ್ಲಿ ಕ್ರೋಧ ಅಂತ ಕರೀತಾರೆ, ಸಿಟ್ಟು ಅಂತ ಕರೀತಾರೆ. ಹಂಗಾರೆ ಇದು ನಮ್ಮಲ್ಲೇ ಯಾವಾಗ ಬರ್ತೈತಿ, ಯಾಕೆ ಬರ್ತೈತಿ ಅನ್ನೋದು, ಇದು ಅಧ್ಯಾತ್ಮ ಅಂದ್ರೆ ಒಂದು ಬಹಳ ಸೂಕ್ಷ್ಮ ಮನೋವಿಜ್ಞಾನ, ತತ್ವಜ್ಞಾನ ಎರಡು ಕೂಡೇನೆ. ಒಂದು ನಾಣ್ಯಕ್ಕೆ ಎರಡು ಮುಖ ಇರ್ತಾವಲ್ಲ, ಒಂದು ವಿಜ್ಞಾನ, ಒಂದು ತತ್ವಜ್ಞಾನ, ಎರಡು ಕೂಡೇನೆ ಅಧ್ಯಾತ್ಮ. ಇಲ್ಲಿ ಮೌಢ್ಯಕ್ಕೆ ಅವಕಾಶ ಇಲ್ಲ. ಸುಮ್ಮನೆ ಯಾವುದಾರ ಒಂದು ಉದಾಹರಣೆ ಬಳಸಬಹುದಷ್ಟೇ, ತತ್ವ ಪ್ರಧಾನ ಇರ್ತದೆ. ಅದಕ್ಕೆ ನೋಡ್ರಿ ಎಷ್ಟು ಮಜಾ. ಕ್ರೋಧ ಅಂದ್ರೆ ದ್ವೇಷ ಮಾಡುವ ವೃತ್ತಿಗೆ ಕ್ರೋಧ ಅಂತಂದ್ರೆ ಅದು ನಮ್ಮಲ್ಲಿ ಯಾಕೆ ಬರ್ತತಿ ಅಂತ ಕೇಳಿದ್ರೆ ಅದಕ್ಕೆ ಇಷ್ಟು ಚಂದ ಲಕ್ಷಣವನ್ನು ಮಾಡ್ಕೊಂಡು ಬರ್ತಾರೆ. ತಾವು ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕಿದೆ. ಕಾಮಿತಾರ್ಥ ವಿಘಾತ ಜನ್ಯೋ ಬುದ್ಧಿ ಕ್ಷೋಭ ಇತಿ ಕ್ರೋಧ ಅಂತ ಒಬ್ಬ ಮಹಾತ್ಮ, ಬಹಳ ದೊಡ್ಡ ತತ್ವಜ್ಞಾನಿ ಇದರ ಬಗ್ಗೆ ಬರೀತಾನೆ. ಯಾಕೆ ನಮ್ಮಲ್ಲಿ ಬರ್ತತಿ ಅಂತ ಕೇಳಿದ್ರೆ, ಕಾಮಿತಾರ್ಥ ವಿಘಾತ ಜನ್ಯೋ ಬುದ್ಧಿ ಕ್ಷೋಭ ಇತಿ ಕ್ರೋಧ. ಅಂದ್ರೆ ಕಾಮಿತಾರ್ಥ, ನಾನು ಯಾವುದನ್ನ ಅಪೇಕ್ಷೆ ಮಾಡಿರ್ತಿಲ್ಲ, ಕಾಮಿತಾರ್ಥ ಅಂದ್ರೆ ನಾನು ಬಯಸಿದ ವಸ್ತು, ನಾನು ಇಚ್ಛಾ ಮಾಡಿದ ವಿಷಯ, ನಾನು ಬೇಕ ಅಂದ ವಿಷಯ, ವಸ್ತು ಏನಿರ್ತೈತಲ್ಲ ಅದು ಕಾಮಿತಾರ್ಥ. ವಿಘಾತ ಜನ್ಯು, ನನಗೆ ಬೇಕ ಅಂದ ವಸ್ತು ನನ್ನ ಕೈಗೆ ಸಿಗಲಿಲ್ಲ ಅಂತಂದ್ರೆ, ನನಗೆ ಬೇಕ ಅಂದ ವಸ್ತು ಸಿಗಲಾರ್ದಂಗ ಯಾರ ಅದಕ್ಕೆ ತೊಂದರೆ ಮಾಡಿದ್ರು, ವಿಘ್ನ ಮಾಡಿದ್ರು, ಅಡಚಣೆ ಮಾಡಿದ್ರು ಅಂತಂದ್ರೆ ಅವರ ಮ್ಯಾಲ ನನಗೆ ಸಿಟ್ಟು ಬಂದು ಬಿಡ್ತಾರೆ. ಕಾಮಿತಾರ್ಥ ವಿಘಾತ, ಯಾವಾಗ ನಾ ಬೇಕಂದ ವಸ್ತು ನನ್ನ ಕೈಗೆ ಸಿಗಲಿಲ್ಲ, ಸೇರ್ಲಿಲ್ಲ ಅಂತಂದ್ರೆ ಆ ವಸ್ತುವಿನ ಮ್ಯಾಲೂ ಆಯ್ತು, ಅದಕ್ಕೆ ವಿಘ್ನವನ್ನ ಮಾಡಿದಂಥ ವ್ಯಕ್ತಿ ಮ್ಯಾಲ ಆಯಿತು. ಏನಾಗಿಬಿಡ್ತತಿ, ಬುದ್ಧಿ ಕ್ಷೋಭಗೊಂಡು ಬಿಡ್ತತಿ, ಬುದ್ಧಿ ಸ್ಫೋಟ ಆಗಿಬಿಡ್ತತಿ. ಆವಾಗ ನಮಗೆ ಕ್ರೋಧ ಬಂದು ಬಿಡ್ತತಿ. ಕ್ರೋಧ ಬಂದ ಬಳಿಕ ದ್ವೇಷ ಮಾಡುವಂಥ ವೃತ್ತಿ ಹುಡ್ತದೆ. ಅವನು ಹೊಡಿಬೇಕು, ಅವನು ಬಡಿಬೇಕು, ಅವನು ಹಿಂಸಿಸಬೇಕು, ನನಗೆ ಸಿಗಬೇಕಾದ ವಸ್ತು ಸಿಗಲಾರ್ದಾಗ ಇವನು ಮಾಡಿದ, ಇವನು ಹೊಡಿಬೇಕು ಅಂತ ಏನು ವೃತ್ತಿ ಎದ್ದು ಬಿಡ್ತದೆ ನೋಡಿ, ಇದಕ್ಕೆ ಕ್ರೋಧ ಅಂತ ಕರೀತಾರೋ. ಇದು ಯಾವಾಗ ಹುಟ್ಟತೈತಿ ಅಂತಂದ್ರೆ, ನನಗೆ ಬೇಕ ಅಂದ ವಸ್ತು ನನ್ನ ಕೈ ಸೇರಲಿಲ್ಲ ಅಂದರೆ. ಯಾಕೆ ಹುಟ್ಟತೈತಿ ನಮ್ಮಲ್ಲಿ ಕೋಪ, ಸಿಟ್ಟು,
ಕ್ರೋಧ ಅಂದರೆ ಇದಕ್ಕೆ. ಇದು ಒಂದೇ ಕಾರಣ ಅಲ್ಲ, ಹಲವು ಕಾರಣಗಳು. ಮತ್ತೆ ಯಾವಾಗ ಅಂತ ಕೇಳಿದರೆ, ಯಾರಾದರೂ 4 ಮಂದಿಯಾಗ ನನ್ನ ಅಪಮಾನ ಮಾಡಿದರು ಅಂತಂದ್ರೆ ಆವಾಗ ಕ್ರೋಧ ಹುಟ್ಟಿಬಿಡ್ತತಿ. ಆ ಬಳಿಕ ಯಾರಾದರೂ ನನಗೆ ಬೈದರು ಅಂತಂದ್ರೆ, ಅಥವಾ ಮರ್ಯಾದೆ ಕೊಟ್ಟು ನನ್ನ ಜೊತೆಗೆ ಮಾತಾಡಲಿಲ್ಲ ಅಂತಂದ್ರೆ, ಏಕವಚನದಿಂದ ಯಾಕೋ ನನಗೆ ಅಂದ್ರಂದ್ರೆ ಆವಾಗೂ ನನಗೆ ಸಿಟ್ಟು ಬರ್ತದೆ. ಇವೆಲ್ಲ ನಿಮಿತ್ತಗಳು ಇವು. ಮತ್ತೆ ಯಾವಾಗ ಬರ್ತತಿ ಅಂತ ಕೇಳಿದರೆ, ಯಾರಾದರೂ ಸುಮ್ಕನ ನನ್ನ ಮೇಲೆ ಅನ್ಯಾಯ ಮಾಡಿದರು ಅಂತಂದ್ರೆ ಆವಾಗೂ ನನ್ನ ಮೇಲೆ ಸಿಟ್ಟು ಬರ್ತದೆ. ಅಥವಾ ನಾ ಕೊಟ್ಟ ಗಂಟ ದುಡ್ಡ ನನಗೆ ವಾಪಸ್ ಕೊಡಲಿಲ್ಲ ಅಂತಂದರೆ ಆವಾಗೂ ನಮ್ಮಲ್ಲೇ ಸಿಟ್ಟ ಬರ್ತಿರ್ತದೆ. ಏನಪ್ಪ, ಆ ಬಳಿಕ ನಮ್ಮನ್ನು ಗೌರವಿಸದಿದ್ದರೆ ಎಷ್ಟು ಮಜಾ ನೋಡ್ರಿ. ನಿಮಗೆ ಹೇಳ್ತಾನು, ಈ ಸಭೆ ಸಮಾರಂಭದಲ್ಲಿ ಒಮ್ಮೊಮ್ಮೆ ಬಂದಾಗ ದೊಡ್ಡವರು ಅಂತ ಇರ್ತಾರಲ್ಲ, ಸುಮ್ಮನೆ ಹೇಳ್ತಾನ ಮತ್ತೆ ಏನಾದ್ರು ತಿಳ್ಕೊಂಡಿದ್ವಿ. ಅವ್ರು ಬರ್ತಾರೆ, ಅವರಿಗೆ ಇಲ್ಲಿ ಕಾರ್ಯಕರ್ತರು ಬರ್ರಿ 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 ಅಂತ ಅನ್ನಲಿಲ್ಲ ಅಂತಂದರೆ, ಅವರಿಗೆ ಕುಂಡ್ರಾಕ ಒಂದು ಕುರ್ಚಿ ಕೊಡಲಿಲ್ಲ ಅಂತಂದರೆ ಆವಾಗೂ ಸಿಟ್ಟು ಬರ್ತದೆ. ಬೇಡ, ದೊಡ್ಡ ದೊಡ್ಡ ಸ್ವಾಮಿಗಳಿಗೂ ಬರ್ತದೆ. ಹೇಳ್ತೀನಿ ಕೇಳ್ರಿ. ಇಲ್ಲಿ 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 ಈ ವೇದಿಕೆ ಮೇಲೆ ಕೂತಿರ್ತೀವಲ್ಲ, ನಾವು ವೇದಿಕೆ ಮೇಲೆ ಕೂತಿರ್ತೀವಿ, ಸ್ವಾಮಿಗಳು ಎಲ್ಲರೂ ಕೂತಿರ್ತೀವಿ. ಅವರು ಕಾರ್ಯಕ್ರಮ ದೌಡ್ ನಡೆಸಬೇಕು ಅಂತ ಹೇಳಿದರೆ ಮಾಲಾರ್ಪಣೆ ಮಾಡ್ತಿರ್ತಾರೆ. ಮಾಲಾರ್ಪಣೆ ಮಾಡುವಾಗ ಒಟ್ಟು ಗದ್ದಲ್ದಾಗ ಒಬ್ಬರನ್ನ ಮರೆತರು ಅಂತ ತಿಳ್ಕೊರಿ ನೀವು. ಮಾಲೆ ಹಾಕೋದು ಮ್ಯಾಲ ಕೂತಿರ್ತಾರೆ, ಎಲ್ಲರದು ಆಗಿರ್ತೈತಿ. ಯಾವನು ಮರ್ತಿರ್ತಾರಲ್ಲ ಅವಂಗೂ ಭಾಳ ನೆನಪಿರ್ತೈತಿ. ಇದು 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 ಎಷ್ಟು ನೋಡ್ರಿ ಮನುಷ್ಯನ ಸ್ವಭಾವ. ಈಗ ನನಗೆ ಹಾಕಿದ್ದಿಲ್ಲ ಅಂತೇಳಿ ನೀವು ಎಲ್ಲ ಮಂದಿಗೆ ಹಾಕ್ಯಾರು, ನನ್ನ ಮರ್ತ ಬಿಟ್ಟಾರು ಅಂತ ನನ್ನ ಮಾರಿ ಕರ್ಗಾಗಿಬಿಟ್ಟಿರ್ತೈತಿ. ನನ್ನ ಮಾರಿ ಬಾಡಿದ ಹೂ ಇರ್ತೈತಿಲ್ಲ, ನೋಡಿರಲ್ಲ ನೀವು, ಬಾಡಿದ ಹೂ ಒಣಗಿದ್ದು ಹಂಗಾಗಿ ಬಿಡ್ತೈತಿ. ಯಾಕೆ ಒಳಗೆ ಸಿಟ್ಟ ಬರಾಕತ್ತಿರ್ತೈತಿ. ಪೂರಾ ಮರ್ತರ ಅಂತೇಳಿ ನಾವು ಕಾರ್ಯಕ್ರಮ ಮುಗೀತಂತೇಳಿ ನಾವು ನಿಮ್ಗೆ ಹೇಳ್ತನು, ಎದ್ದ ಬಳಿಕ ನೋಡಬೇಕು ಕಾರ್ಯಕರ್ತನ ಏನ್ರೋ ನನ್ನ ಅಪಮಾನ ಮಾಡಕ್ಕೆ ಕರ್ಸೇರಿ ಮ್ಯಾಲ ಕುಂಡ್ರಿಸಿ ನನಗೆ ಮಾಲಾರ್ಪಣೆ ಮಾಡಲಿಲ್ಲ, ಇನ್ನೊಮ್ಮೆ ನಿಮ್ಮ ಕಾರ್ಯಕ್ರಮಕ್ಕೆ ಬರಂಗಿಲ್ಲ ಅಂತ ವಾದ ಅನೇಕ ಜನ ಅದಾರ. ಇದು ಮನುಷ್ಯನ ಸ್ವಭಾವ. ಇದು ಮನುಷ್ಯನ ಸ್ವಭಾವ. ಅಲ್ಲ, ಸಿಟ್ಟು ಯಾಕೆ ಬರ್ತೈತಿ, ಹೆಂಗೆ ಹಾಸಿ ಬರ್ತೈತಿ ಅನ್ನೋದಕ್ಕೆ ಇವು ನಮಗೂ ಬರ್ತಿರ್ತಾವೆ, ನಿಮಗೂ ಬರ್ತಿರ್ತಾವೆ. ಭಾಳ ಮಜಾ. ಸೊಸಿ ಅತ್ತಿಗೆ ಬರೋಬ್ಬರಿ ಕೊಡಬೇಕಾದ ಮರ್ಯಾದೆ ಕೊಡಲಿಲ್ಲ ಅಂದ್ರೆ ಸುಮ್ಮನೆ ಹೇಳ್ತಾನ ಹಾಕಿರ್ತೈತೆ. ಅದು ರೀ ಅನ್ನಬೇಕು, ಕೈಕಾಲು ಬೀಳಬೇಕು, ಏನು ಅಗದಿ ದಾಸರಾಗಿ ನಡೆದ್ರನ ಒಂದಿಟ್ಟು ಬರೋಬ್ಬರಿ ಇರ್ತಾರೆ. ಅವ್ರು ಒಂದಿಟ್ಟು ದಾದ ಮಾಡಲಿಲ್ಲ, ನಾ ತಂದು ಅನ್ನಂಗಿಲ್ಲ. ಏನು ನನಗೆ ಮರ್ಯಾದಿನೇ ಇಲ್ಲ ಅದು ಹಂಗೆ ಬರ್ತಿರ್ತೈತಿ, ಹಿಂಗೆ ಬರ್ತಿರ್ತೈತಿ. ಮತ್ತು ಅವರು ಭಾಳ ಮಜಾ ಇರ್ತಾರೆ. ನಿಮಗೆ ಸುಮ್ಮನೆ ನೆನಪಾಗಿತ್ತು ಹೇಳ್ತಾನು ಒಂದು ಮಜಾ. ಎಲ್ಲೋ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ರೀ, ಅತ್ತೆ ಸೊಸೆ ಕೂಡಿ ಹೋಗಬೇಕಾಗಿತ್ತು. ಆವಾಗ ಸೊಸೆ ಏನು ಮಾಡಿದ್ಲು, ಅತ್ತೆಯವರ ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಲಗ್ನಕ್ಕೆ ಹೋಗೋದೈತಿ, ಚಲೋ ಸೀರೆ ನೀವು ಉಟ್ಕೋರಿ ನಂದು ಅಂತ ಅಂದ್ಲು. ಅನಾತ್ಲೆ ಅತ್ತಿ ಉಟ್ಕೊಂಡ್ರು, ಸೊಸೆನ ಉಟ್ಕೊಂಡ್ರು. ಇಬ್ಬರು ಹಾದರು. ಹಾದ ಕೂಡಲೇ ಸೊಸೆ ಏನು ಮಾಡ್ತಿದ್ಲು, ಒಂದು ಇಷ್ಟ ಅದು ಸ್ವಾಮಿಗಳು ಕುಂಡ್ರಾಕ ಒಂದು ಇರ್ತೈತೆ ನೋಡ್ರಿ, ಒಂದು ಅರಿವಿ ಒಂದು ಇರ್ತೈತಲ್ಲ, ಒಂದು ಪೇಪರ್ ಒಂದು ಪೇಪರ್ ತೊಗೊಂಡ ಬೆನ್ನು ಹತ್ತಿದ್ಲ ಸೊಸಿ. ಅತ್ತಿ ಎಲ್ಲಿ ಕುಂಡಿರ್ತಾಳೆ ಹಾಸೆ ಬಿಡ್ತಿದ್ಲು. ಅದನ್ನ ಅತ್ತಿ ಕುಂಡಿರ್ತಿದ್ಲು. ಮಂದಿಗೆ ಮದುವೆಯಾಗ ಏನು ಎಂಥ ಬಂಗಾರದಂಥ ಸೊಸಿ ನಿನಗೆ ಸಿಕ್ಕಾಳು, ನಿನ್ನ ದೈವ ಅಂತ ಅತ್ತಿಗತ್ತಿದ್ರು. ಆಕೆನಾಗ್ತಿದ್ರು ಮನುಷ್ಯನಾಗ ರಗಡ ನನ್ನ ಜೀವ ಅರಿತಾಳು ಅಂತ ಮನುಷ್ಯನಾಗ ಹತ್ತಿದ್ಲು.
ಹಿಂದಾಡಿಸಿ ಸೊಸಿಗೆ ಏನಂದ್ರು, ಏನುವ ಈಗಿನ ಕಾಲಕ್ಕೆ ಅತ್ತಿ ಎಲ್ಲಿ ಕುಂಡಿರ್ತಾಳ ಅಲ್ಲೇ ಹಾಸ್ತಿಲ್ಲ, ಎಷ್ಟು ಅತ್ತಿಗೆ ನೀ ಮರ್ಯಾದೆ ಕೊಡ್ತಿ ಅಂತ ಅಂದ ಕೂಡಲೇ, ಹಾಗೇನಿಲ್ಲ ಆಕೆ ಉಟ್ಕೊಂಡು ಸೀರೆ ನಾನು ಬೆಳ್ತೀನಿ ಅಂದ್ರೆ ಮರ್ಯಾದೆ ಕೊಡಕ್ಕೆ ಹಾಸ್ತಿದ್ದಿಲ್ಲ, ಸೀರೆ ಹೊಲಸಾಕತಿ ಸಿಕ್ಕಲ್ಲಿ ಕುಂಡಿರ್ತಾಳು, ಜ್ಞಾನ ಇಲ್ಲ, ಕಲತಕ್ಕೆ ಹೆಣ್ಮಗಳಲ್ಲ, ಹಳ್ಳ್ಯಾಕಿ ಅಂತೂ ಹಿಂಗೆ ಬೆಣ್ಣು ಹತ್ತಿರು ಹಿಂಗೂ ಇರ್ತದೆ. ಒಟ್ಟಾರೆ ಟೋಟಲ್ ನಿಮಗೆ ಹೇಳ್ತೀನೋ, ಅತ್ತಿ ಸೊಸೆಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ, ಸೊಸೆ ಅತ್ತಿಗೆ ಮರ್ಯಾದೆ ಕೊಡಲಿಲ್ಲ ಅಂತಂದರೆ ಅಲ್ಲಿಯೂ ಸಿಟ್ಟು ಬರ್ತಿರ್ತದೆ. ಗಂಡ ಹೆಂಡತಿಗೆ ಮರ್ಯಾದೆ ಕೊಡಲಿಲ್ಲ ಅಂತಂದರೆ, ಹೆಂಡತಿ ಗಂಡಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಒಟ್ಟು ಮರ್ಯಾದೆ ಪ್ರಶ್ನೆ ಸಿಟ್ಟು ಬರ್ತೈತಿ. ಅದು ಸಭೆ ಸಮಾರಂಭಗಳಲ್ಲಿಯೂ ಕೂಡ ಬರ್ತೈತಿ. ಒಮ್ಮೊಮ್ಮೆ ತಪ್ಪು ತಿಳುವಳಿಕೆಯಿಂದನೂ ಸಿಟ್ಟು ಬರ್ತೈತಿ. ಸರಿಯಾದ ವಿಚಾರ ಮಾಡಲಾರ್ದಕ್ಕೆ ಒಮ್ಮೊಮ್ಮೆ ತಪ್ಪು ತಿಳುವಳಿಕೆಯಿಂದನೂ ಕೂಡ ಒಮ್ಮೊಮ್ಮೆ ಒಬ್ಬರ ಮೇಲೆ ಒಬ್ಬರು ಸಿಟ್ಟು ಬರ್ತೈತಿ. ಹಿಂಗೆ ಒಟ್ಟಾರೆ ಸಿಟ್ಟು ಬರಲಾಕ ಹಲವು ಕಾರಣಗಳು. ಅದರಾಗ ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ, ನಾನು ಬಯಸಿದ ವಸ್ತು ನನ್ನ ಕೈಗೆ ಸಿಗಲಿಲ್ಲ ಅಂತಂದ್ರೆ, ಆ ವಸ್ತು ಸಿಗಲಾರ್ದಂಗೆ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಲಂತೂ ಕಾಯಂ ಸಿಟ್ಟು ಬರ್ತಿರ್ತೈತಿ. ಇದು ಸಿಟ್ಟು ಯಾಕೆ ಬರ್ತೈತಿ ಅನ್ನೋದಕ್ಕೆ ಇವು ಕಾರಣ. ಹಂಗಾರ ಸಿಟ್ಟು ಬಂತು ಅಂತಂದ್ರೆ ಅದರಿಂದ ಆಗೋ ಪರಿಣಾಮ, ಅದರಿಂದ ಆಗೋ ಅನಾಹುತ ಎಷ್ಟು ದ್ವಾಡದಂತೀರಿ ನೀವು. ನಿಮಗೆ ಹೇಳ್ತನು, ನಮ್ಮ ಅಂತಃಕರಣ ಒಂದು ರೀತಿ ಇದು ಗ್ಯಾಸ್ ಸಿಲಿಂಡರ್ ಇದ್ದಂಗ್ರಿ. ಇದು ನಮ್ಮ ಅಂತಃಕರಣ ಇದು ಗ್ಯಾಸ್ ಸಿಲಿಂಡರ್ ಇರ್ತೈತ್ರಲ್ಲ ಹಂಗಿದ್ದಂಗೆ. ಅದರಾಗ ಬರೀ ಬೆಂಕಿನ ತುಂಬಿರ್ತೈತಿ. ಆದ್ರೆ ಅದು ಗ್ಯಾಸ್ ಹಚ್ಚುವಾಗ ನೀವು ಇದನ್ನು ಮಾಡ್ತಿರಲ್ಲ, ಪುಟ ಮಾಡ್ತಿರ್ತಿರಲ್ಲ, ಏನಂತೀರ ಅದಕ್ಕೆ, ಏನಪ್ಪ ಲೈಟರ್. ಹಾಂ, ಅದು ಒಂದೀಟ್ ಹಿಂಗೆ ಮಾಡಿದ್ರೆ ಪಕ್ಕನ ಹತ್ತೈತೆ, ಅದು ಉರಿ ಹತ್ತಿ ಬಿಡ್ತೈತೆ. ಅದು ಅಂದ್ರೆ ಅದ್ರಾಗ ಇರ್ತೈತಿ, ಉರಿ ಹತ್ತಿ ಬಿಡ್ತೈತಿ. ಹಂಗೆ ನಮ್ಮಲ್ಲಿ ಇರು ಸಿಟ್ಟು ಅಂದ್ರೆ ಏನಂದ್ರಿ ನೀವು, ಇದು ಬೆಂಕಿ. ಇದು ಸಿಟ್ಟು ಅಂತಂದ್ರೆ ಇದಕ್ಕೆ ಎರಡನೇ ಅರ್ಥ ಕೋಪಾಗ್ನಿ ಅಂತ ಕರೀತಾರೆ. ಇದು ಅಗ್ನಿ ಅಂದ್ರೆ ಬೆಂಕಿ, ಕೋಪಾಗ್ನಿ, ಕ್ರೋಧಾಗ್ನಿ ಅಂತ ಕರೀತಾರೆ. ಅದಕ್ಕೆ ಒಬ್ಬರು ಬರೀತಾರು ಮಹಾತ್ಮರು, ಏನು ಅಂತ ಕೇಳಿದರೆ, ನಾಸ್ತಿ ಕೋಪ ಸಮೋ ವನ್ಹಿ ಅಂತ. ವನ್ಹಿ ಅಂದ್ರೆ ಬೆಂಕಿ. ಸಿಟ್ಟಿಗೆ ಸರಿ ಸಮಾನವಾದ ಬೆಂಕಿನ ಇಲ್ಲಂತ. ಈ ಹೊರಗಿನ ಬೆಂಕಿ ಇದೆಷ್ಟು ಸುಟ್ಟಿತು, ಇದೆಷ್ಟು ಹಾನಿ ಮಾಡಿತು, ಇದಕ್ಕಿಂತಲೂ ಭಯಂಕರವಾದ ಬೆಂಕಿ ಯಾವುದಾದ್ರೂ ಇದ್ರೆ ಅದಕ್ಕೆ ಕೋಪಾಗ್ನಿ, ಕ್ರೋಧಾಗ್ನಿ ಅಂತ ಕರೀತಾರೆ. ಅದು ನಮ್ಮಲ್ಲಿ ಇರ್ತೈತೆ, ಸಿಲಿಂಡರ್ದೊಳಗೆ ಬೆಂಕಿ ಇದ್ದಂಗೆ ಇದ್ದೇ ಇರ್ತೈತಿ. ಅದಕ್ಕೆ ನೆಪಾಯು ಮರ್ಯಾದೆ ಕೊಡಲಿಲ್ಲ ಅಂದ್ರೆ, ಯಾರು ಬೇದ್ರತ್ತಂದ್ರೆ ಅವೆಲ್ಲ ಲೈಟರ್ ಅದು ಹಿಂಗೆ ಹೆಚ್ಚಿಗೆ ನಾವು ಪಟ್ಟ ಹೈತ ಬೆಂಕಿ. ನೋಡ್ರಿ, ಒಲೆಯಾಗಿನ ಬೆಂಕಿನೂ ಈಗ ಕಟ್ಟಿಗೆ ಅದು ಮೊದಲ ಉಪಯೋಗ ಮಾಡ್ತಿರಲ್ಲ, ಒಲೆಯಾಗಿನ ಬೆಂಕಿ, ಅದು ಬೆಂಕಿ ಇಲ್ಲದೆ ಬದುಕಕ್ಕಾಗಂಗಿಲ್ಲ. ಮತ್ತೆ ಎಷ್ಟು ಮಜಾ ನೋಡ್ರಿ, ಬೆಂಕಿ ಇಲ್ಲದೆ ಬದುಕಕ್ಕಾಗಂಗಿಲ್ಲ. ಬೆಂಕಿ ಇದಿಲ್ಲ ಅಂದ್ರೆ ಅಡುಗೆ ಆಗಂಗಿಲ್ಲ. ಬೆಂಕಿ ಬೇಕ, ಒಲೆಯಾಗ ಕಟ್ಟಿಗೆ ಹಾಕಿರ್ತಾರೆ, ಈ ಹೆಚ್ಚಿಗೆ ಉರಿತೈತಿ. ಅದು ಎಷ್ಟು ಬೇಕೋ ಅಷ್ಟು ಉರಿತಿತ್ತು ಅಂದ್ರೆ ಚಲೋ. ಹೆಚ್ಚಿಗೆ ಬೆಂಕಿ ಉರಿಯಾಕೈತು ಅಂತಂದ್ರೆ ಅವಾಗ ಹೆಣ್ಮಕ್ಳು ಏನು ಮಾಡ್ತಾರೆ, ಮತ್ತು ನೀರು ತೊಗೊಂಡ್ಕ್ಯಾರೆ ಮತ್ತು ಅದನ್ನು ಆರಿಸ್ತಾರೆ. ನೋಡಿ, ಆರಿಸ್ತಾರೆ. ಮತ್ತು ಅಡಿಗೆ ಆತು ಅಂತಂದ್ರೆ ಅದನ್ನು ಆರಿಸ್ತಾರೆ. ಅಂದ್ರೆ ಬೆಂಕಿ ಇಲ್ಲದ ಬದುಕಕ್ಕಾಗಂಗಿಲ್ಲ. ಬೆಂಕಿ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ಆತು ಅಂತಂದ್ರೆ ಅದು ಮನಿನ ಸುಡ್ತೈತಿ. ಹಂಗ ಸಿಟ್ಟು ನಮ್ಮಲ್ಲೇ ಅದು ಅಂತಃಕರಣದ ಗುಣ. ಅದು ನಾವು ನಿನ್ನೆ ಹೇಳಿವಲ್ಲ, ಅದ್ರ ಸ್ವಭಾವ ಇಲ್ಲಿ ಮಾಡಕ್ಕೆ ಬರಂಗಿಲ್ಲ. ಆ ಸಿಟ್ಟು ಅನ್ನೋದು ಬೇಕು. ಮಕ್ಕಳನ್ನ ತಿದ್ದಾಕ, ತಪ್ಪು ಮಾಡಿದಾಗ ತಿದ್ದಾಕ ಬೇಕು, ಅದು ಬೇಕು. ಆದ್ರೆ ಹೊಟ್ಟೆತಿ ಮನಿನ ಹತ್ತಿ ಉರಿಯಾಕ ಇತ್ತು ಅಂತಂದ್ರೆ ಅವಾಗ ಬೇಡ.
ಬೆಂಕಿ ಇಲ್ಲದೆ ಬದುಕಾಗಂಗಿಲ್ಲ, ಬೆಂಕಿ ಹೆಚ್ಚು ಆದರೂ ಬದುಕಾಗಂಗಿಲ್ಲ. ಹಂಗೆ ಸಿಟ್ಟು ಬೇಕು, ಮಕ್ಕಳನ್ನ ಸಿಟ್ಟು ಮಾಡಕ್ಕೆ ಬೇಕು, ಅದನ್ನು ಮಾಡಬಾರ್ದು ಅಂತ ಹೇಳಬೇಕು, ತಪ್ಪು ಮಾಡಿದಾಗ ತಿದ್ದಬೇಕು, ಇರ್ತೈತೆ ಅದು, ಇದು ಬೇಕಿದು. ಆದ್ರೆ ಅದ ಅಧಿಕ ಆತು ಅಂತಂದ್ರೆ ಮನಿ ಸುಡ್ತೈತಿ. ಒಂದು ಮನಿ ಇದ್ದಿದ್ದು ಎರಡಾಗ್ತಾವೆ. ಅಣ್ತಂಬರು ಕೂಡ ಸಹಿತ ಒಂದೇ ತಾಯಿ ಹೊಟ್ಟಿಲಿ ಹುಟ್ಟಿದವರು ಕೂಡ ಹೊಡೆದಾಡ್ತಾರೋ ಬಡದಾಡ್ತಾರೋ. ಒಮ್ಮೊಮ್ಮೆ ಊರಿಗೇನ ಬೆಂಕಿ ಹತ್ತತಿ, ಒಮ್ಮೊಮ್ಮೆ ಪಾರ್ಟಿ ಆದವು ಅಂತಂದ್ರೆ ಅದೊಂದು ಪಾರ್ಟಿ ಇದೊಂದು ಪಾರ್ಟಿ ಶುರು ಆಗ್ತಾರಲ್ಲ, ಎಷ್ಟು ಬೆಂಕಿ. ಆ ಬಳಿಕ ಒಮ್ಮೊಮ್ಮೆ ಕೋರ್ಟಿಗೇನು ಹೋತು ಅಂತಂದ್ರೆ ಎಷ್ಟು ವರ್ಷ ಎಡ್ತಾಕೋದು, ಅದು ಬೆಂಕಿನೇ. ಪರಿಣಾಮ ಭಯಂಕರದ ಅಪ್ಪ, ಪರಿಣಾಮ ಭಯಂಕರದ. ಅದಕ್ಕೆ ಹೇಳ್ತೀನಿ, ಬಸವಣ್ಣವರು ಇಷ್ಟು ಚಂದ ಹೇಳ್ಕೊಂಡು ಬರ್ತಾರೆ. ಯಪ್ಪ ಕೇಳು, ಎದರ ಬಗ್ಗೆ? ಕ್ರೋಧದ ಬಗ್ಗೆ. ಕ್ರೋಧದ ಬಗ್ಗೆ ಬರೀತಾರೆ. ಏನು ಬರೀತಾರು ಅಂತ ಕೇಳಿದ್ರೆ, ತನಗೆ ಮುನಿವರಿಗೆ ತಾ ಮುನಿಯಲ್ಲೇ ಕಯ್ಯ. ಏನು ಎಷ್ಟು ಚಂದ. ಮುನಿಯುವುದು ಅಂದ್ರೆ ಸಿಟ್ಟಾಗುವುದು. ತನಗೆ ಮುನಿವರಿಗೆ ಅಂದ್ರೆ ನನ್ನ ಮ್ಯಾಲ ಯಾರು ಸಿಟ್ಟು ಆಗ್ತಿರ್ತಾರಲ್ಲ, ಸಿಟ್ಟು ಮಾಡ್ತಿರ್ತಾರಲ್ಲ, ಸಿಟ್ಟಿಗೆ ಬರ್ತಿರ್ತಾರಲ್ಲ, ನನ್ನ ಮ್ಯಾಲ ಸಿಟ್ಟಿಗೆ ಬರ್ತಿರ್ತಾರಲ್ಲ, ಅವ್ರು ಬರಲಿ, ಅವ್ರು ನಿನ್ನ ಮ್ಯಾಲ ಸಿಟ್ಟಿಗೆ ಬರಲಿ. ಖರೆ ನೀ ಅವ್ರ ಮ್ಯಾಲ ಯಾಕೆ ಸಿಟ್ಟಿಗೆ ಬರ್ತಿ? ಬರಬೇಡ, ಬರಬೇಡ. ಎಷ್ಟು ಮಜಾ ನೋಡ್ರಿ. ಇದು ಇದು ಎಷ್ಟು ಹಿತವಾದ ಮಾತು ಅಂತೀರಿ. ಇದು ನಮ್ಮಪ್ಪ ನಮ್ಮವ್ವ ಸಹಿತ ಹೇಳಿಲ್ಲ ಇಂಥ ಮಾತು ಬಸವಣ್ಣ. ಇಡೀ ಮಾನವ ಕುಲಕ್ಕೆ ಹೇಳ್ತಾರೆ ಅಂತ. ತನಗೆ ಮುನಿವರಿಗೆ ತಾ ಮುನಿಯಲೇ ಕಯ್ಯ. ನಿನ್ನ ಮ್ಯಾಲ ಸಿಟ್ಟು ಆಗವರು ಸಿಟ್ಟು ಆಗಲಿ, ಸಿಟ್ಟು ಮಾಡವ್ರ ಮ್ಯಾಲ ನೀ ಯಾಕೆ ಸಿಟ್ಟು ಆಗತಿ? ಆಗಬೇಡ. ಮತ್ತೆ ಅವರು ಸಿಟ್ಟಿಗೆ ಬರ್ತಾರಲ್ರಿ, ಅವ್ರು ಬರಲಿ. ಅವ್ರ ಸಿಟ್ಟಿಗೆ ಬಂದಾನಂತ ನೀ ಸಿಟ್ಟಿಗೆ ಬರಬೇಡ, ನೀ ಕೋಪಿಸ್ಕೋಬೇಡ. ಏನಾಕತ್ರಿ ಕೋಪಿಸ್ಕೊಂಡ್ರೆ ಅಂತಂದ್ರೆ ನೀನ ಹಾಳಾಗಿ ಹೋಗಿ. ಅದು ಕೇಳಿ ಅದರ ಪರಿಣಾಮ ಏನಾಕತಿ? ಅವ್ರ ಸಿಟ್ಟಿಗೆ ಬಂದಾರಲ್ಲ, ಬರ್ಲಿ, ನೀ ಸಿಟ್ಟಿಗೆ ಬರಬೇಡ. ನೀ ವಾಪಸ್ ಸಿಟ್ಟಿಗೆ ಬಂದಿ ಅಂತಂದ್ರೆ ಪರಿಣಾಮ ಏನಾಗ್ತೈತಿ ಅದನ್ನು ಕೇಳಂಗಾರ ಬಸವಣ್ಣವ್ರು ಹೇಳ್ತಾರೆ. ಕೇಳು. ಏನು? ತನುವಿನ ಕೋಪ ತನ್ನ ಹಿರಿತನದ ಕೇಳು. ಇದು ಒಂದು. ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಇದು ಒಂದು ವಚನ ಸಾಕ್ರಿಪ ನಮ್ಮ ಬಾಳೆ ಉದ್ಧಾರ ಆಗಾಕ. ಇದು ಒಂದು ವಚನ ಸಾಕು, ಇದು ಒಂದು ಪಾಲಿಸಿದರೆ ಸಾಕು. ಅಂಥ ವಚನ ಅಪ್ಪ ಕೊಡ್ತಾನೆ ಬಸವಣ್ಣ. ತನಗೆ ಮುನಿವರಿಗೆ ತಾ ಮುನಿಯಲೇ ಕಯ್ಯ. ಎಷ್ಟು ವಿನಯದ ಮಾತ. ನಿನ್ನ ಮ್ಯಾಲ ಕೋಪಿಸಿಕೊಳ್ತಾರಲ್ಲ, ಕೋಪಿಸ್ಕೊಳ್ಳಿ. ನೀ ಅವರ ಮ್ಯಾಲ ಯಾಕೆ ಕೋಪಿಸ್ಕೋತೀಪ? ಏನಾಕತಿ ಅಂತಂದ್ರೆ ತನುವಿನ ಕೋಪ ತನ್ನ ಹಿರಿತನದ ಕೇಡು. ತನುವಿನ ಕೋಪ ಅಂದ್ರೆ ನಿನಗೆ ಸಿಟ್ಟು ಬಂದು ನಿನ್ನ ತನುವಿನಿಂದ ಪ್ರಕಟ ಆತು ಅಂತಂದ್ರೆ ಆ ಸಿಟ್ಟು, ಇದಕ್ಕೆ ತನುವಿನ ಕೋಪ ಅಂತ ಕರೀತಾರೆ. ನಿನ್ನಲ್ಲೇ ಸಿಟ್ಟು ಬಂದು ಶರೀರದಿಂದ ಪ್ರಕಟ ಆತು ಅಂತಂದ್ರೆ ಅದಕ್ಕೆ ತನುವಿನ ಕೋಪ ಅಂತ ಕರೀತಾರೆ. ಅದು ಹೆಂಗ್ರಿ ಅಂತಂದ್ರೆ ಸಿಟ್ಟು ಬಂದು ಕ್ಯಾರೆ ಎದ್ದು ಹೋಗಿ ಬಡಿತಿರ್ತಾರೆ ನೋಡ್ರಿ. ನೀವು ಒಬ್ಬೊಬ್ರು ಸಿಟ್ಟು ಬತ್ತಂದ್ರೆ ತಾಳ್ಕೊಳಕ್ಕಾಗಿಲ್ಲ, ಬಾಯಿಗೆ ಬಂದಿದ್ದನ್ನು ಬೇಯಾಕತ್ತಾರೆ. ಕಣ್ಣು ಕೆಂಪಗಾಗಿ ಬಿಡ್ತಾವೆ, ಸಿಟ್ಟಿಲಿ ನೋಡ್ತಾರೆ, ಕಣ್ಣು ಕೆಂಪಗ ಎದ್ದು ಹೋಗಿ ಒಮ್ಮೊಮ್ಮೆ ಬಡಿತಾರೆ. ಬೇಡ, ಒಬ್ಬೊಬ್ಬ ಭಾಳ ಸಿಟ್ಟು ಬತ್ತಂದ್ರೆ ಎದ್ದು ಹೋಗಿ ಒದಿತಿರ್ತಾನೆ. ಇದು ಹೊರಗೆ ಶರೀರದಿಂದ ನಮಗೆ ಅದು ಕೋಪ ಪ್ರಕಟ ಆತ್ಲ. ಅದು ಬಾಯಿಲಿ ಬೇದ, ಹೊಡೆದ, ಹೋಗಿ ಒದ್ದ ಅಂತಿಲ್ಲ. ಇದು ತನುವಿನ ಕೋಪ ಅಂದ್ರೆ ತನುವಿನ ಮುಖಾಂತರ ಸಿಟ್ಟು ಬಂದದ್ದು ಪ್ರಕಟ ಆಗಿ ಇಷ್ಟು ಕೆಲಸ ಮಾಡಿಸ್ತದು. ಇದು ತನುವಿನ ಕೋಪ. ಇದೇನು ಮಾಡ್ತತಿ?
ತನ್ನ ಹಿರಿತನದ ಕೇಡು. ನೀವೊಬ್ಬ ಹಿರಿ ಮನುಷ್ಯ ಇದ್ದೀಯತಂದ್ರೆ, ನೀವೊಬ್ಬ ಮಾನ ಮರ್ಯಾದೆ ಉಳ್ಳವ ಇದ್ದೀಯತಂದ್ರೆ, ಹಿಂಗ ಶರೀರದಿಂದ ಪ್ರಕಟ ಆಗಿ ನೀ ಎದ್ದು ಹೋಗಿ ಹೊಡಿದು ಬಡಿದು ಬೇಯುದು 4 ಮಂದಿಯಾಗ ಮಾಡಿದೆಯಂತಂದ್ರೆ ಜನ ನಿನ್ನ ನೋಡಿ ನಗ್ತಾರ. ಹಿರಿ ಮನುಷ್ಯ ಆಗಿ ಬುದ್ಧಿವಂತ ಆಗಿ ಅವೊಬ್ಬ ತಪ್ಪು ಮಾಡ್ಯಾನಪ್ಪ, ಅವೊಬ್ಬ ಅವಿವೇಕಿ ಅದಾನಪ್ಪ, ಅವೊಬ್ಬ ಅಜ್ಞಾನಿ ಅದಾನಪ್ಪ, ಅವ ಹಂಗಂದಪ್ಪ ಅಂದ್ರೆ ಏನಾತ? ಇವ ಸುಮ್ಮಿರ್ಬೇಕಲ್ಲ. ಹಿರಿಯ ಊರ್ ನ್ಯಾಯ ಮಾಡ್ತಿದ್ದ, ಊರಾಗಿನ ನ್ಯಾಯ ಬಗ್ಗೆ ಹರ್ಸಾವ, ಮಂದಿಗೆ ಬುದ್ಧಿ ಹೇಳಾವ, ಎದ್ದು ಹೋಗಿ ಅವನು ಒದ್ದ, ಅವನು ಬಡದ. ರೀತಿಯೇನಿದು ಅಂತ ಸಮಾಜ ನಿನ್ನ ಉಗುಳುತ್ತ. ಅವಾಗೇನಾತು? ಹಿರಿತನದ ಕೇಡು, ತನುವಿನ ಕೋಪ, ಹಿರಿತನದ ಕೇಡು. ಎಷ್ಟು ದೊಡ್ಡ ಮಾತು ಹೇಳಿದಾನೆ ಬಸವಣ್ಣ. ಹಿಂಗ ರಗಡ ಘಟನೆಗಳು ಆಗ್ಯಾವ, ಋಷಿ ಮುನಿಗಳಲ್ಲಿಯೂ ಆಗ್ಯಾವ. ಅವ ದೊಡ್ಡ ಮಹಾತ್ಮ ತಪಸ್ವಿ ಇದ್ದರೇನಾತು? ಕೋಪ ಶರೀರದಿಂದ ಪ್ರಕಟ ಆತು ಅಂತಂದ್ರೆ ಅವ ಮರ್ಯಾದೆಗೇಡಿ ಆಗ್ಯಾನ. ಋಷಿ ಇರುವಲ್ಲಕ, ಮುನಿ ಇರುವಲ್ಲಕ, ಅಜ್ಞಾನಿ ಇರುವಲ್ಲಕ, ಇದ್ರಾಗೇನಿಲ್ಲ. ಒಳಗೆ ಬಂದ ಕೋಪ ಶರೀರ ಮುಖಾಂತರ ಪ್ರಕಟ ಆಗಿ ಏನಾದರೂ ಅನಾಹುತ ಮಾಡಿತು ಅಂತಂದ್ರೆ ಛೀ ಹಾಕ್ತಾರೆ ಸಮಾಜದವರು. ಇತಿಹಾಸದೊಳಗೆ ಜಗತ್ತು ಇರು ಪರ್ಯಂತರ ಇಂಥವ ಹಿಂಗ ಮಾಡಿದ ಅಂತ ನಿನ್ನ ಹೆಸರಿಗೆ, ಚರಿತ್ರೆಗೆ ಕಲಂಕ ಹತ್ತತಿ. ಇದು ತನುವಿನ ಕೋಪ, ಹಿರಿತನದ ಕೇಡು. ನೀ ಎಷ್ಟು ದೊಡ್ಡವಿದ್ರು ನಾಶ ಆಗಿ ಹೋತು, ಸತ್ಯಾನಾಶ ಆಗಿ ಹೋತು, ಹಾಳಾಗಿ ಹೋದಿರಿ. ನೋಡಿ ಕೋಪದ ಪರಿಣಾಮ ಇದು. ಒಬ್ಬ ಭಕ್ತಿದ್ದ, ಸುಮ್ಮನೆ ನಿಮಗೆ ಹೇಳ್ತಾನೆ. ಅವನ ಹೆಸರು ಅಂಬರೀಷ್ ಅಂತ ಹೇಳಿದ್ದಾರೆ. ಅವನ ಹೆಸರು ಅಂಬರೀಷ್, ಭಕ್ತ, ಭಗವದ್ ಭಕ್ತ. ಅವೊಬ್ಬ ರಾಜ, ಗಂಡ ಹೆಂಡತಿ, ಭಗವದ್ ಭಕ್ತರು, ಬಹಳ ವೃತ ನಿಯಮಗಳನ್ನು ಮಾಡ್ತಾ ಇದ್ರು, ಬಹಳ ಸಜ್ಜನರು, ಬಹಳ ಸಾತ್ವಿಕರು. ರಾಜ ಇದ್ರೂ ಕೂಡ ಅವನಿಗೆ ಸ್ವಲ್ಪ ಅಹಂಕಾರ ಇದ್ದಿದ್ದಿಲ್ಲ. ಮಹಾತ್ಮರ ದಾಸಾನುದಾಸನಾಗಿ ಸೇವಾ ಮಾಡವ ಅಂಬರೀಷ. ಅವ ಒಂದು ವ್ರತದ ನೇಮ ಒಂದು ವರ್ಷದ ವ್ರತ ಹಿಡಿದಿದ್ದವ. ಒಂದು ವರ್ಷ ಪೂರ್ತಿ ವ್ರತ ಹಿಡಿದಿದ್ದ. ಪ್ರತಿ ಏಕಾದಶಿ, ದ್ವಾದಶಿ, ತಿಂಗಳಿಗೆ ಒಮ್ಮೆ 15 ದಿವಸಕ್ಕೊಮ್ಮೆ ಬರ್ತಾವಲ್ಲ, ಆವಾಗ ಉಪವಾಸ ವ್ರತ ಮಾಡ್ತಿದ್ದ. ಒಂದು ಅಖಂಡ ಪೂಜಾ ಹಿಡಿದಿದ್ದ. ಅದು ಒಂದು ವರ್ಷಕ್ಕೆ ಮುಕ್ತಾಯ ಆಗುವುದಿತ್ತು. ಇನ್ನೇನು ಮುಕ್ತಾಯದ ದಿವಸ ಬಂತು, ಅದಕ್ಕಿಂತ ಮೊದಲ 3 ದಿವಸ ಉಪವಾಸ ಇದ್ದ. ಕಾರ್ತಿಕ ಮಾಸದ ಏಕಾದಶಿ ಮುಗಿದ ಕೂಡಲೇ ದ್ವಾದಶಿಗೆ ಮುಕ್ತಾಯ ಮಾಡಾಮಿದ್ದ. 3 ದಿವಸ ಸತತ ಉಪವಾಸ ಇದ್ದ. ಅದು ದ್ವಾದಶಿ ಒಂದು ಮುಹೂರ್ತಿಗೆ ತನ್ನ ಉಪವಾಸ ವ್ರತ ಮತ್ತು ಹಿಡಿದ ಅನುಷ್ಠಾನ ಅದನ್ನು ಮುಗಿಸುವಂತ ಒಂದು ಒಳ್ಳೆ ಮುಹೂರ್ತ ಇತ್ತು. ಅವಾಗ ಮಂದಿನ ಕೂಡಿಸಿದ, ತತ್ವಜ್ಞಾನಿಗಳನ್ನು ಕೂಡಿಸಿದ, ಆಮಂತ್ರಣ ಕೊಟ್ಟಿದ್ದ, ಎಲ್ಲರಿಗೂ ಪೂಜಾ ಪುನಸ್ಕಾರ ವ್ಯವಸ್ಥೆ ಮಾಡಿದ್ದ, ಪ್ರಸಾದದ ವ್ಯವಸ್ಥೆ ಮಾಡಿದ್ದ. ಇನ್ನೇನು ಆ ವ್ರತ ಮುಗಿತಾ ಬಂದಿತ್ತು ಅಂತಂದ್ರೆ ಅದರದ್ದು ಟೈಮ್ ಇತ್ತು. ಇನ್ನೇನು ಅದನ್ನು ಮುಗಿಸಬೇಕು ಅನ್ನೋದು ಇತ್ತು. ಅರ್ಧ ತಾಸು ಟೈಮ್ ಇತ್ತು. ಕರೆಕ್ಟ್. ಈಗ ನಮ್ಮ ಮುಸಲ್ಮಾನರು ರೋಜಾ ಬಿಡ್ತಿರ್ತಾರೆ ನೋಡ್ರಿ, ಸೂರ್ಯ ಅಸ್ತ ಆದ ಅಂತಂದ್ರೆ ಅವಾಗ ಅವ್ರು ಏನಾರ ತಗೋಬೇಕ. ಅಖಂಡ ಉಪವಾಸ ಇರ್ತಾರೆ ಪೂರ್ತಿ ಒಂದು ದಿವಸ. ಆದ್ರೆ ನೇಮ ಏನೈತಿ? ವ್ರತದ ನೇಮ, ಸೂರ್ಯ ಅಸ್ತ ಆದ ಕೂಡಲೇ ಅವರು ವ್ರತ ಬಿಡಬೇಕು, ನೀರು ಕುಡಿಬೇಕು, ಏನಾರು ತಿನ್ನಬೇಕು. ನಾವು ಉಪವಾಸ ಇನ್ನಟ್ಟು ಮಾಡ್ತೇವೆ, ಒಂದು 4 ತಾಸು ತಡ ಮಾಡ್ರೆ ಅದು ವ್ರತ ಅಲ್ಲದು. ತಗೊಳ್ಳೋದು ಟೈಮ್ಗಿಂತ ಮೊದಲ ತಗೊಂಡ್ರು ರೋಜಾ ಅಲ್ಲ. ರೋಜಾ ಟೈಮ್ ಮೀರಿದ ಬಳಿಕೂ ಒಂದು ಅರ್ಧ ತಾಸಿಗೆ ನಾ ತಗೋತನೋ ಅಂತಂದ್ರೆ ವ್ರತ ಅಲ್ಲ. ಅದು ನೇಮ ಅಂದ್ರೆ ನೇಮ. ಅದು ಹಂಗ ವ್ರತ ಒಂದು ಅಖಂಡ ಒಂದು ವರ್ಷದ ವ್ರತ ಮುಗಿಸುವಂಥ ಒಂದು ಟೈಮ. ಇನ್ನೇನು ಅರ್ಧ ತಾಸಿಗೆ ಮುಹೂರ್ತ ಇತ್ತು. ಅವ ಪ್ರಸಾದ ಮಾಡಿ ಅದನ್ನು ವ್ರತ ಮುಗಿಸವಿದ್ದ. ಅಷ್ಟರೊಳಗೆ ಅನೇಕ ಮಹಾತ್ಮರು ಕೂಡಿದ್ರು. ಎಲ್ಲರಿಗೂ ಪೂಜಾ ಪುನಸ್ಕಾರ ಎಲ್ಲ ಆಗಿತ್ತು. ಎಲ್ಲರಿಗೂ ಇನ್ನು ಪ್ರಸಾದ ಮಾಡಿಸೋರಿದ್ರು. ಇನ್ನು ಪ್ರಸಾದ ಮಾಡಿಸಿ ತಾನೂ ಕೂಡ ಇನ್ನು ಅರ್ಧ ತಾಸು ಟೈಮ್ ಅದ, ಪ್ರಸಾದ ಮಾಡಬೇಕು, ವ್ರತ ಮುಕ್ತಾಯ ಮಾಡಬೇಕು ಅನ್ನೋದ್ರೊಳಗೆ
ದುರ್ವಾಸ ಮಹರ್ಷಿಗಳು ಅಕಸ್ಮಾತ್ ಬಂದುಬಿಟ್ರು. ದುರ್ವಾಸ ಮಹರ್ಷಿ ಬಹಳ ದೊಡ್ಡ ತಪಸ್ವಿ ಅವ, ಬಹಳ ದೊಡ್ಡ ತಪಸ್ವಿ, ಶಾಪಾನುಗ್ರಹ ಸಾಮರ್ಥ್ಯ ಉಳ್ಳವ, ಅಷ್ಟ ಮಹಾಸಿದ್ಧಿಗಳು ಅವನ ದಾಸಾನುದಾಸನಾಗಿ ಸೇವಾ ಮಾಡ್ತಿದ್ದು, ಸಿದ್ಧಿಗಳು ಅವನ ಕೈಕಾಲು ಒತ್ತಿದ್ದು, ಅವ ಅಂದದ್ದು ಆಗ್ತಿತ್ತು. ಅಷ್ಟು ದೊಡ್ಡ ಮಹಾತ್ಮ. ಇಡೀ ದೇವತೆಗಳು ಅವಂಗೆ ನಮಸ್ಕಾರ ಮಾಡ್ತಿದ್ರು, ಮಾನವರು ನಮಸ್ಕಾರ ಮಾಡ್ತಿದ್ರು, ಪಾತಾಳ ಲೋಕದವರು ನಮಸ್ಕಾರ ಮಾಡ್ತಿದ್ರು. ಇಷ್ಟು ದೊಡ್ಡ ಮರ್ಯಾದೆ. ಅವ ಎದುರಿಗೆ ಬಂದ ಅಂದ್ರೆ ಸರದು ನಿಂದಿರ್ತಿದ್ರು. ಅಷ್ಟು ದೊಡ್ಡ ಮನುಷ್ಯ. ಅಕಸ್ಮಾತ್ ಬಂದುಬಿಟ್ಟ ಎಲ್ಲೇ? ಅಂಬರೀಷ್ ಮಹಾರಾಜನ ಅರಮನೆಗೆ. ಬಂದು ಕೂಡಲೇ ಇವ ಮೊದಲ ಭಗವದ್ಭಕ್ತ ಸಾಧು ಪ್ರೇಮಿ ಎದ್ದು ಹೋಗಿ ನಮಸ್ಕಾರ ಮಾಡಿ, ಅಪ್ಪ ಅವರೇ ಬರಬೇಕು, ಭಾಳ ಒಳ್ಳೆ ಟೈಮ್ಗೆ ಬಂದ್ರಿ ಅಪ್ಪ ಅವರೇ, ಭಾಳ ಒಳ್ಳೆ ಟೈಮ್ಗೆ ಬಂದ್ರಿ. 1 ವರ್ಷದ ಅಖಂಡ ವ್ರತ ಇವತ್ತು ಮುಕ್ತಾಯದ. ಇವತ್ತು ನೀವು ಬಂದರಿ ಅಂತಂದ್ರೆ ನಿಮ್ಮ ಪಾದ ಪೂಜಾ ಮಾಡಿ ನಿಮಗೆ ಪ್ರಸಾದ ಮಾಡಿಸಿ ನಾನು ನನ್ನ ವ್ರತ ಮುಗಿಸ್ತನು. ಅದಕ್ಕೆ ಭಾಳ ಚಲೋ ಆತು ಬಂದ್ರಿ ಅಂತ ಹೇಳಿಕರೆ ಸ್ವಾಗತ ಮಾಡ್ಕೋತಾನೆ. ಹೋಗಿ ಒಂದು ಕಡೆ ಕುಂಡ್ರಿಸ್ತಾನೋ, ಆದರ ಆತಿಥ್ಯ ಮಾಡ್ತಾನೋ, ಮೊದಲ ಮಾಲಾರ್ಪಣೆ ಮಾಡಿ ಅವ್ರನ್ನ ಕರ್ಕೋತಾನೋ ಏನ್ರಿ. ಆ ಬಳಿಕ ಇನ್ನು ಅರ್ಧ ತಾಸು ಟೈಮ್ ಅದ, ನಿಮ್ಮ ಪಾದ ಪೂಜಾ, ವಿಶೇಷ ಪಾದ ಪೂಜಾ ಮಾಡಿ ನಿಮ್ಮ ಪಾದೋದಕ ಸ್ವೀಕಾರ ಮಾಡುವುದರ ಜೊತೆಗೆ ನಾನು ನನ್ನ ವ್ರತವನ್ನು ಮುಕ್ತಾಯ ಮಾಡ್ತಾನು, ತಾವು ಮಹಾಪ್ರಸಾದ ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಬೇಕು ಅಂದ್ಕೊಳ್ಳೆ. ಆಯ್ತಪ್ಪ ಅಂತ ಆಯಿತು. ಹಂಗಾರೆ ಟೈಮ್ ಇನ್ನು ಅರ್ಧ ತಾಸು ಐತ್ರಿ, ಮತ್ತು ನೀವು ದೊಡ್ಡ ಸ್ನಾನ ಅದು ಮಾಡ್ರಿ ಅಂದ್ಕೊಳ್ಳೆ. ಅವಾಗೇನು ಅನ್ಬೇಕು? ದುರ್ವಾಸ ಮಹರ್ಷಿ, ನಾನು ನದಿಗೆ ಹೋಗಿ ಸ್ನಾನ ಮಾಡಿ ನನ್ನ ನಿತ್ಯ ನಿಯಮಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತನು ಅಂತಂದ. ನೀವೊಂದ ಅಪ್ಪ ಅವರೇ ಒಟ್ಟೆ ಅರ್ಧ ತಾಸು ಟೈಮ್ ಅದ, ಎಲ್ಲ ಜನ ಬಂದರು, ನೀವು ಮತ್ತೆ ಇಲ್ಲೇ ಸ್ನಾನ ಮಾಡ್ರಿ. ಇಲ್ಲ, ನಂದು ನೇಮ ಅದ, ನದಿ ಸ್ನಾನ ಮಾಡೋರು ನಾವು, ನಮ್ಮ ಜಪ ತಪ ವ್ರತ ನೇಮ ಅದಾವ, ನಿಂದ ಹೆಚ್ಚಿಂದ. ಹಂಗಾರೆ ನೋಡ್ರಿ ಅಪ್ಪ ಅವ್ರು ಹ್ಯಾಂಗೆ ಮಾಡ್ತೀರಿ, ಒಟ್ಟು ಅರ್ಧ ತಾಸು ಟೈಮ್ ಐತಿ, ದಯವಿಟ್ಟು ದೊಡ್ಡ ಬರಬೇಕು. ಆಯಿತು ಅಂದ. ಹೋಗಿ ನಿಮ್ಗೆ ಹೇಳ್ತನು, ಅಕಸ್ಮಾತ್ ಬಂದಾವ ಇವಂಗೊಂದಿಟ್ಟು ತಿಳುವಳಿಕೆ ಬೇಕು ಬೇಡ್ರಿ, ಅವಂಗೆ ಅನುಕೂಲ ಆಗ್ಬೇಕಂತ ಹೋಗಿ ನದಿಯೊಳಗೆ ಸ್ನಾನ ಮಾಡಿಕ್ಯಾರೆ ಕಂಡಾಪಟ್ಟಿ ಜಪ ಮಾಡ್ಕೋತ ನೇಮ ಮಾಡ್ಕೋತ ಕೂತ್ರಿ. ನಿಮ್ಗೆ ಹೇಳ್ತನು, ನೇಮಕ್ಕೆ ಅನುಸಾರವಾಗಿ ನಡ್ಕೋಬೇಕಾದ ಮುಕ್ತಾಯ ಮಾಡಬೇಕಾದ ವ್ರತ ಇತ್ತು, ಬರಲಿಲ್ಲ. ಹಂಗಾರೆ ಅವ್ರು ಬರ್ತಾರೋ, ನೀವು ಎಲ್ಲ ಪ್ರಸಾದಕ್ಕೆ ರೆಡಿ ಆಗ್ರಿ ಅಂತ ಹೇಳಿದರೆ ಎಲ್ಲರಿಗೂ ಪ್ರಸಾದ ಎಡಿ ಮಾಡಿದ್ರು. ಇವನು ಎಡಿ ತಗೊಂಡು ಕೂತ. ಇನ್ನೇನು ಅವ್ರು ಬಂದು ಕೂಡಲೇ ತಕ್ಷಣ ಅವ್ರ ಬಾಯಾಗ ಸ್ವಲ್ಪ ಪ್ರಸಾದ ಹಾಕಿ ಅವ್ರ ಪಾದ ಪೂಜೆ ಮಾಡಿ ತಾನು ಆ ವ್ರತ ಮುಕ್ತಾಯ ಮಾಡೋದು. ಆ ಟೈಮ್ಗೆ ಮಾಡಲಿಲ್ಲ ಅಂದ್ರೆ ವ್ರತದ ಫಲ ಸಿಗ್ತಿದ್ದಿಲ್ಲ. ಹಿಂಗೊಂದು ನೇಮ್ ಇತ್ತದು. ಅದಕ್ಕೆ ನಿಮ್ಗೆ ಸಂಕಟ ಬಂತು. ಇವರ ದೌಡು ಬರೋಲ್ರು, ಹಂಗೆ ತೊಡಾನ ಮಾಡ್ಕೊತ ಕೂತರು. ಇನ್ನು ಹ್ಯಾಂಗೆ ಮಾಡಬೇಕು, ಮುಕ್ತಾಯ ಆಕೈತಿ, ಮುಹೂರ್ತ ಮೀರ್ತತಿ, ಏನು ಮಾಡಬೇಕು ಅಂತ ಅಂದ್ಕೊಳ್ಳಿ. ಆ ಮಂದಿನೂ ಅಲ್ರಿ ಊಟಕ್ಕೆ ಕುಂತಾರ, ಎಡಿ ಬಂದು ನಿಮ್ಮ ಮುಂದೆ ನಿಂತು ಯೋಚನೆ ನೀನು ಪ್ರಸಾದ ಮಾಡ್ಬೇಕಂದ್ರೆ ಋಷಿ ದಾರಿ ನೋಡ್ಕೊತ ನಿಂತರು. ಹಾಗಾದ್ರೆ ನಾವು ಮಹಾರಾಜ ನಾವೆಲ್ಲ ಹೋಗ್ತೀವಿನ್ನ, ಅವ್ರು ಬಂದ ಕೂಡಲೇ ನೀವು ಮುಗಿಸ್ಕೋರಮ್ಮ. ಎಷ್ಟು ಅಪಮಾನ ರೀ ಇದು, ಇವರೆಲ್ಲ ಎದ್ದು ಹೋಗ್ತಾರೆ. ಅವಾಗಂದ್ರು ಮತ್ತೆ ಹ್ಯಾಂಗೆ ಮಾಡೋದು, ನೀವು ಎದ್ದು ಹೋದ್ರೆ ನನ್ನ ವ್ರತ ಭಂಗ ಆಕೈತಿ. ಮತ್ತು ಅವರು ಅಕಸ್ಮಾತ್ ಬಂದಾರು, ಅವ್ರಿಗೂ ಬಿಡಾಕೆ ಬರವಲ್ತು, ಹೆಂಗೆ ಮಾಡಲಿ ಅಂದ್ಕೂಡಲೇ ಅವರು ಒಂದು ಯುಕ್ತಿ ಹೇಳಿದ್ರಿ. ನೋಡಪ್ಪ, ನಾವು ಪ್ರಸಾದ ಮಾಡ್ತೀವಿ, ನೀವೊಬ್ಬ ಪ್ರಸಾದ ಮಾಡಬೇಡ. ಯಾಕೆ? ಅವ್ರು ನಿನ್ನ ಮನೆಗೆ ಅತಿಥಿಯಾಗಿ ಬಂದಾರ. ನೀ ಏನು ಮಾಡು, ಮುಹೂರ್ತ ಸಂಗಾಟ ಸ್ವಲ್ಪ ನೀರು ತಗೊಂಡಿಕ್ಯಾರೆ ನಿನ್ನ ವ್ರತ ಮುಕ್ತಾಯ ಮಾಡಿ, ನೀ ಊಟ ಮಾಡಬೇಡ, ವ್ರತ ಮುಕ್ತಾಯ ಮಾಡು. ಅವ್ರು ಬರ್ತಾರಲ್ಲ, ಅವ್ರು ಬಂದ ಕೂಡಲೇ ನೀ ಏನು ಅವ್ರ ಪಾದ ಪೂಜೆ ಮಾಡ್ತೀವಿ, ಅವ್ರಿಗೇನು ಪ್ರಸಾದ ಮಾಡ್ತೀವಿ ಮಾಡಿಸಿ ನಂತರ ನೀ ಪ್ರಸಾದ ಮಾಡು. ನೀ ಅಟ್ಟ ಸ್ವಲ್ಪ ನೀರು ತೊಗೊಂಡಿದ್ದಕ್ಕೆ ನಿನ್ನ ವ್ರತ ಮುಕ್ತಾಯನೂ ಆಕತಿ, ಟೈಮ್ ಸಿರಿನೂ ಆಕತಿ, ಮತ್ತು ಅವ್ರಿಗೆ ಮರ್ಯಾದೆ ಕೊಟ್ಟಂಗೂ ಆಕತಿ. ಅವ್ರು ಬರೋದ್ರೊಳಗೆ ನೀವು ಊಟ ಮಾಡಿದ್ರೆ ತಪ್ಪಾಕತಿ. ಊಟ ಮಾಡಬೇಡ, ವ್ರತ ಮುಗಿಸು, ನಾವು ಪ್ರಸಾದ ಮಾಡ್ತೀವಿ ಅಂದ್ಕೂಡಲೇ ಆಯ್ತು ರೀ ಅಪ್ಪ ಅವ್ರೆ ಹೆಂಗೆ ಮಾಡ್ತೀರಿ ನೋಡಿರಿ, ಯಾವುದು ಯೋಗ್ಯ ಅದನ್ನು ಮಾಡಿರಿ ಅಂದ್ಕೂಡಲೇ ಅವರೆಲ್ಲರೂ ಪ್ರಸಾದ ಮಾಡಿದ್ರಿ. ಟೈಮ್ ಸರಿ ಇವ ಅಂಬರೀಷ ವ್ರತ ಮುಗಿಸಿದ. ಅವ್ರಿಗೂ ಮರ್ಯಾದೆ ಕೊಡಬೇಕ, ಇವ್ರಿಗೂ ಮರ್ಯಾದೆ ಕೊಡಬೇಕು. ಮುಗಿತಾರಲ್ಲ, ಅವರೆಲ್ಲರೂ ಪ್ರಸಾದ ಮಾಡಿ ದೇವರ ನಿನಗೆ ಒಳ್ಳೇದು ಮಾಡಲಿ ಅಂತ ಇವರೆಲ್ಲ ಹೊಂಟಿದ್ರು.
ಬಂದರಿ ನಿಮಗೆ ದುರ್ವಾಸ ಮಹರ್ಷಿ. ಮೊದಲು ಸಿಟ್ಟಿನ ಮನುಷ್ಯ ಯಾವ ಬಂದ. ಇವರೆಲ್ಲ ನಮಸ್ಕಾರ ನಮಸ್ಕಾರ, ಇವರು ಉಂಡುವಾದ ಕಂಪನಿ, ಇವರು ಋಷಿಗೆ ನಮಸ್ಕಾರ. ಯಾಕೆ? ನಮ್ಮ ಪ್ರಸಾದ ಆತ್ರಿ ಇವರು. ನನ್ನ ಬಿಟ್ಟು ಪ್ರಸಾದ ಮಾಡಿರಿ. ಇಲ್ರಿ ಅವ್ರು ಅದಾರೆ, ಅವ್ರು ನಿಮ್ಮ ದಾರಿ ನೋಡ್ಕೊತ ಕೂತಾರೆ ಮಹಾರಾಜರು, ನಮ್ದು ಮುಗಿತೀರಿ ಅಂತ. ಇವರೆಲ್ಲ ಹಾದ್ರಿ. ಇವ್ರು ಹಾದು ಕೂಡ್ಲಿ ಕೆಲವೊಂದು ಮಂದಿ ಏನಾಕತ್ತೀವಿ ಏನೋ ಅಂತ ನೋಡಾಕ ನಿಂತಿರ್ರಿ. ಇವ್ರು ಋಷಿ ಒಳಗೆ ಬಂದ, ಮಹಾರಾಜ ಏನು ಮಾಡಿದೆ? ಏನೂ ಇಲ್ರಿ ಅಪ್ಪ, ಏನೂ ಇಲ್ಲ. ನಾನು ಟೈಮ್ ಸರಿ ವ್ರತ ಮಾತ್ರ ಸ್ವಲ್ಪ ನೀರು ತಗೊಂಡು ತೀರ್ಥ ತಗೊಂಡು ಮುಗಿಸೇನ್ರೆ. ಈಗ ನಿಮ್ಮ ಪಾದ ಪೂಜಾ, ನಿಮ್ಮ ಪ್ರಸಾದ ಆದ ಬಳಿಕ ನಾನು ಪ್ರಸಾದ ಮಾಡ್ತಾನು. ಒಂದು ಕೂಡಲೇ ಸಿಟ್ಟು ಬತ್ತರು. ಏನೋ ಯಾರಂತ ತಿಳಿದೀನಿ ನನ್ನನ್ನು? ನೀ ಕರೆಯದಿದ್ರೂ ಕೂಡ ನಿನ್ನ ಮನೆಗೆ ಅತಿಥಿಯಾಗಿ ಬಂದವ ನಾನು. ನೀನ ಅಂದಿದ್ದಿ ಬಹಳ ಒಳ್ಳೆ ಸಮಯಕ್ಕೆ ಬಂದ್ರಿ ಅಪ್ಪವರೇ, ನಿಮ್ಮ ಪ್ರಸಾದದ ಮುಖಾಂತರ, ನಿಮ್ಮ ಪಾದ ಪೂಜಾ ಮುಖಾಂತರ ನನ್ನ ವ್ರತ ಮುಕ್ತಾಯ ಆಗಲಿ ಅಂತಂದಿದ್ದಿ. ಆ ಬಳಿಕ ನಾನು ಸ್ನಾನಕ್ಕೆ ಪೂಜಾಕ್ಕೆ ನನ್ನ ನಿತ್ಯ ನೇಮ ಮಾಡಕ್ಕೆ ನಾವು ಆದ್ರೆ ಬರೋದ್ರೊಳಗ ಪ್ರಸಾದ ಜನರಿಗೆಲ್ಲ ಮಾಡಿಸಿ ನೀನು ವ್ರತ ಮುಕ್ತಾಯ ಮಾಡಿ ಕುಂತದಿ. ನನಗೆ ನೀನು ಬುದ್ಧಾಪೂರ್ವಕ ಅಪಮಾನ ಮಾಡಿದಿ. ಇಲ್ರಿ ಅಪ್ಪ ಅವರೇ, ಅದು ನೇಮ ಹಂಗಿತ್ತು. ನಾನು ಬಲ್ಲವರ ಕಡೆಯಿಂದ ಸಲಹೆ ತಗೊಂಡೆ ಹಂಗೆ ಮಾಡೀನಿ ಅಪ್ಪ ಅವ್ರು. ನಾ ಪ್ರಸಾದ ಮಾಡಿಲ್ಲ, ಬರೇ ನೇಮ ಮುಗಿಸೇನಿ, ತೀರ್ಥ ತಗೊಂಡೆ. ದಯವಿಟ್ಟು ನೀವು ಅನ್ಯಥಾ ಭಾವಿಸಬಾರ್ದು, ಕ್ಷಮಾ ಮಾಡಬೇಕು ಅಂದ್ಕೊಳ್ಳೆ. ನಿನ್ನಂಥ ದುರಹಂಕಾರಿಗೆ ಕ್ಷಮೆವೇ? ನಿನಗೆ ಕ್ಷಮಾ ಮಾಡಬೇಕು? ಸುಟ್ಟಿಗೆ ಬಂದ ನಿನ್ನ ಸುಟ್ಟು ಬೂದಿ ಮಾಡ್ತನು ಅಂದ. ನಿನ್ನ ಸುಟ್ಟು ಬೂದಿ ಮಾಡ್ತನು ಅಂದ್ಕೊಳ್ಳಿ. ಅಪ್ಪ ಅವರೇ ಕ್ಷಮಾ ಮಾಡ್ರಿ, ನಾ ಏನೇನೂ ನಿಮಗೆ ಅನ್ಯಾಯ ಮಾಡಿಲ್ಲ, ನಾ ಏನೇನೂ ಅಪರಾಧ ಮಾಡಿಲ್ಲ, ನಿಮಗೆ ಅಪಮಾನ ಮಾಡಬೇಕನ್ನೋ ನನ್ನ ವಿಚಾರ ಇಲ್ಲ ಅಂತ ಅಂದ್ಕೊಳ್ಳೆ. ಮತ್ತೆ ಹಿಂಗಂತಿ ಅಂತ ಹೇಳಿ ತನ್ನ ತಲೆಯಾಗಿನೂ ಜಟ ಕಿತ್ತರಿ. ಒಂದು ಥೊಡೆ ಜಟ ಕಿತ್ತು ಕ್ಯಾರಿ ನೆಲ್ಲಕ್ಕೂ ಒಗದ ಏಕದಮ ಒಂದು ಬೆಂಕಿ ಐತ್ರಿ. ಇವು ನನ್ನ ಸುಟ್ಟು ಬೂದಿ ಮಾಡು ಅಂತ ಅದಕ್ಕೆ ಅಪ್ಪಣೆ ಕೊಟ್ಟ. ಅದು ಬೆಂಕಿ ನಿಮಗೆ ಹೇಳ್ತಾನು, ಅಂಬರೀಷ್ನ ಕಡೆ ನಡೀತಿರೋದು ಸುಟ್ಟು ಬೂದಿ ಮಾಡಕ್ಕೆ. ಆವಾಗ ಅಂಬರೀಷ, ಹೇ ಭಗವಂತ, ನಾನು ಮಹಾತ್ಮರಿಗೆ ಬುದ್ಧಾಪೂರ್ವಕವಾಗಿ ಅಪಮಾನ ಮಾಡಿದ್ನಿ ಅಂತಂದ್ರೆ ನಾನು ಸುಟ್ಟು ಬೂದಿ ಆಗ. ನನ್ನ ಅಪರಾಧ ಇದ್ದಿದ್ದಿಲ್ಲ ಅಂತಂದ್ರೆ ಹೇ ಭಗವಂತ ನನ್ನ ರಕ್ಷಣೆ ಮಾಡಬೇಕು ಅಂತ ಇಷ್ಟ ಅಂದಿಕ್ಯಾರೆ ಕೈ ಮುಕ್ಕೊಂಡು ನಿತ್ತ ಅಂಬರೀಷ ಮಹಾರಾಜ. ಅವಾಗ ಏನಾಯ್ತು ಗೊತ್ತೇನ್ರಿ? ಪರಮಾತ್ಮ ಅವನಿಗೆ ಒಂದು ಸುದರ್ಶನ ಚಕ್ರ ಕೊಟ್ಟಿದ್ದ. ಅಂದ್ರೆ ಅವ ಮಾಡಿದ ಭಕ್ತಿಗೆ, ಅವ ಮಾಡಿದ ಧರ್ಮಕ್ಕೆ, ಅವನ ರಕ್ಷಣೆಗಾಗಿ, ಧರ್ಮೋ ರಕ್ಷತಿ ರಕ್ಷಿತ ಅಂತಾರಲ್ಲ, ಧರ್ಮ ಮಾಡಿದ್ದಕ್ಕಾಗಿ, ಧರ್ಮ ಪರಿಪಾಲನೆ ಮಾಡಿದ್ದಕ್ಕಾಗಿ ಆ ಧರ್ಮ ಒಂದು ಚಕ್ರ ರೂಪದೊಳಗೆ ಅವನ ರಕ್ಷಣಾ ಮಾಡೋ ಸಲುವಾಗಿ ಪರಮಾತ್ಮ ಕೊಟ್ಟಿದ್ದ. ಯಾವಾಗ ಪರಮಾತ್ಮನ ಸ್ಮರಣೆ ಮಾಡಿದ ಆವಾಗ ಆ ಸುದರ್ಶನ ಚಕ್ರ, ಭಗವಂತ ಕೊಟ್ಟಂತ ಚಕ್ರ, ಧರ್ಮರೂಪ ಚಕ್ರ, ಧರ್ಮವಂತರನ್ನ ರಕ್ಷಣೆ ಮಾಡುವ ಸುದರ್ಶನ ಚಕ್ರ ಅವನ ರಕ್ಷಣೆ ಮಾಡಕ್ಕಿತ್ತು. ಅದೇನು ಬೆಂಕಿ ಸುಡಬೇಕಂತ ಬಂತಲ್ಲ, ಆ ಬೆಂಕಿಯನ್ನೇ ಚಕ್ರ ನುಂಗಿ ಬಿಡ್ತು. ಇವನು ಸುಡಾಕ ಬಂದ, ಮಹಾರಾಜನಿಗೆ ಸುಡಾಕ ಬಂದ ಬೆಂಕಿಯೇ ಅದೊಂದು ಭೂತ ಬೆಂಕಿ, ಅದನ್ನು ನುಂಗಿ ಬಿಡ್ತು. ನುಂಗಿದ ಬಳಿಕ ಅಟ್ಟಕ ಬಿಡ್ಲಿಲ್ಲ. ನಿರಪರಾಧಿಗೆ ಶಾಪ ಕೊಡ್ತೀಯ, ನಿನ್ನ ಸಂಹಾರ ಮಾಡ್ತನೋ ಅಂತ ಆ ಚಕ್ರ ಆ ಋಷಿಗೆ ಬೆಣ್ಣು ಹೈತಿರೋದು, ದುರ್ವಾಸ ಮಹರ್ಷಿಗೆ. ನಿಮ್ಗೆ ಹೇಳ್ತನು ಕಿತ್ಕೊಂಡು ಓಡಾಕ ಇದ್ದು ಲಂಗೋಟಿ ವಾರಿಯಾಗಿ ಹೋತು. ಎಟ್ಟ ಅಪಮಾನ, ಹಿರಿತನದ ಕೇಡು, ತನುವಿನ ಕೋಪ, ತನ್ನ ಹಿರಿತನದ ಕೇಡು. ಓಡ್ಯಾಡಕ್ಕಿದ್ದ ಬಿಡ್ಲಿಲ್ಲ. ಅದು ಧರ್ಮಚಕ್ರ, ಸುದರ್ಶನ ಚಕ್ರ ಬಿಡ್ಲಿಲ್ಲ. ಅವಾಗ ಏನು ಮಾಡ್ಲಿ, ಎಲ್ಲಿ ಹೋಗ್ಲಿ, ನನ್ನ ಪ್ರಾಣ ಉಳಿಸ್ಕೋಬೇಕಂತ ಹೇಳ್ತಾರೆ. ಅವ ಬ್ರಹ್ಮನಂತೆ ಹೋದಂತ, ಪುರಾಣದಾಗ ಬರದಾರಂತೆ. ಬ್ರಹ್ಮನಂತೆ ಹೋಗಿ, ಬ್ರಹ್ಮ ಬ್ರಹ್ಮ ಚತುರ್ಮುಖ ಬ್ರಹ್ಮ,
ನನ್ನ ಪ್ರಾಣ ರಕ್ಷಣೆ ಮಾಡು, ಸುದರ್ಶನ ಬೆನ್ನು ಹತ್ತೈತಿ, ನನ್ನ ರಕ್ಷಣೆ ಮಾಡು ಅಂದ ಕೂಡಲೇ ಬ್ರಹ್ಮ ನೋಡಿದ, ಇದು ನನಗೆ ನೀಗೂ ಮಾತಲ್ಲ ಅಂತ. ಮತ್ತೇನಾರ ವರ ಬೇಡ್ಕೊಡ್ತನು. ಈ ಧರ್ಮ ಚಕ್ರ ಏನೈತಲ್ಲ, ಪರಮಾತ್ಮ ಕೊಟ್ಟ ಚಕ್ರ, ಅದು ಧರ್ಮವಂತರನ್ನ ರಕ್ಷಣಾ ಮಾಡ್ತೈತಿ, ಅಧರ್ಮಿಗಳಿಗೆ ಶಿಕ್ಷಾ ಕೊಡ್ತೈತಿ. ನಾವು ಏನಂದ್ರೂ ಬಿಡಂಗಿಲ್ಲ, ನಮ್ಮ ಕೈಲಿ ನೇಗಂಗಿಲ್ಲ. ಬ್ಯಾರೆ ಏನಾರ ವರ ಬೇಕಾದ್ರೆ ಬೇಡು, ನನಗೆ ಇದರಿಂದ ನಿನಗೆ ರಕ್ಷಣೆ ಮಾಡೋಕೆ ಆಗಂಗಿಲ್ಲ ಅಂದ್ಕೂಡ್ಲಿ ವರ ತೊಗೊಂಡು ಏನು ಮಾಡಲಿ, ಸಾಯಕ್ಕೆ ಕೂತಾನೆ ಓಡಿದ. ಅಲ್ಲಿಂದ ಎಲ್ಲಿ ಓಡಿದ? ಶಿವನ ಹಂತಕ್ಕೆ ಹೋದ. ಕೈಲಾಸಪತಿ ಶಂಕರ, ನನ್ನ ರಕ್ಷಣೆ ಮಾಡು, ಸುದರ್ಶನ ಬೆನ್ನು ಹತ್ತಿದಿ. ಅವನು ನೋಡಿದ, ಇದು ನಮ್ಮ ಕೈಯಾಗಿನ ದಗದನ ಅಲ್ಲ, ಇದು ನಮಗೂ ನೀವು ಮಾತಲ್ಲ, ಇದು ಸುದರ್ಶನ ಐತಿ, ಇದು ಧರ್ಮರೂಪ ಚಕ್ರ ಐತಿ, ಇದು ಅವ್ರನ್ನ ರಕ್ಷಣಾ ಮಾಡ್ತೈತಿ, ಇದು ನಮಗೆ ಆಗೋ ಮಾತಲ್ಲ. ಅಯ್ಯೋ ಅಂತ ಮತ್ತೆ ಓಡಿದ. ಯಾಕೆ? ಬೆನ್ನು ಹತ್ತಿತ್ತದು ರುಂಡ ಹಾರ್ಸಕ. ಅತಿಂದ ಓಡ್ಕೋತ ಸುದರ್ಶನ ಯಾರು ಕೊಟ್ಟಿದ್ರಲ್ಲ ಆ ವಿಷ್ಣುವನಂತೆ ಹೋದ. ವಿಷ್ಣುವನಂತೆ ಹೋಗಿ, ವಿಷ್ಣು ಯಪ್ಪ ನನ್ನ ರಕ್ಷಣೆ ಮಾಡು, ನಿನ್ನ ಸುದರ್ಶನ ಬೆನ್ನು ಹತ್ತೈತಿ ಅಂದ್ಕೊಳ್ಳಿ. ಅವ ಅಂದ, ಸುದರ್ಶನೇನೋ ನಂದು ಖರೆ, ಇದು ನನ್ನ ಮಾತು ಕೇಳಂಗಿಲ್ಲ, ನನ್ನ ಮಾತು ಕೇಳಂಗಿಲ್ಲ. ಯಾಕೆ ಅದು ಕೇಳಿದ್ರೆ, ಅದು ಧರ್ಮವಂತರನ್ನ ರಕ್ಷಣೆ ಮಾಡುವುದನ್ನ ಸುದರ್ಶನ ಅಂದ್ರೇನು? ಈ ಶಬ್ದ ಹೆಂಗೈತಿ ನೋಡಿದ, ಇದು ಪುರಾಣದೊಳಗೂ ಭಾಳ ಮಜಾ ರಸ ಇರ್ತೈತಿ. ನಮ್ಮ ಕತೆ ಕೇಳಬಾರ್ದು. ಸುದರ್ಶನ, ಸುದರ್ಶನ, ಆ ಪದ ಬಿಡಿಸ್ರಿ ನೀವು. ಸುದರ್ಶನ. ಸು ಅಂದ್ರೇನು? ಒಳ್ಳೇದು. ಒಳ್ಳೇದಂದ್ರೇನು? ಪರಮಾತ್ಮ. ಎಲ್ಲ ಕಡೆ ಪರಮಾತ್ಮನ ದರ್ಶನ ಯಾರು ಮಾಡ್ಕೋತಾರಲ್ಲ ಅವರು ಸುದರ್ಶನ. ಪರಮಾತ್ಮನ ಎಲ್ಲ ಕಡೆ ನೋಡು, ಎಲ್ಲ ಕಡೆ ಸುದರ್ಶನ. ಹಂಗ ಅಂಬರೀಷ ವಿಷ್ಣು ಭಗವಂತನ ಎಲ್ಲ ಕಡೆ ನೋಡ್ತಿದ್ದವ. ಹಿಂಗಾಗಿ ಅವಂಗ ಸುದರ್ಶನ ತಯಾರಾಗಿತ್ತು, ಸುದರ್ಶನ ರೂಪ ಧರ್ಮ ತಯಾರಾಗಿತ್ತು. ಅದು ಒಂದು ಚಕ್ರದಿಂದ ಅದು ಕಾಪಾಡಕತ್ತಿತ್ತು. ಅದನ್ನು ವಿಷ್ಣು ಕೊಟ್ಟಿದ್ದ ಅಂದ್ರೇನು? ನಿಮ್ಮ ಧರ್ಮ ನಿಮ್ಮನ್ನ ರಕ್ಷಣೆ ಮಾಡ್ತೈತಿ ಅಂತ ಅದರ ಅರ್ಥ. ಅವಂಗ ಅಟ್ಟ ಕೊಟ್ಟಾನೇನು? ನೆನಪಿಟ್ಕೋರಿ ನೀವು ತಾಯಿಗಳೇ, ನೆನಪಿಟ್ಕೋರಿ. ಈಗೂ ಸಹಿತ ನಿಮಗೆ ಪರಮಾತ್ಮ ಸುದರ್ಶನ ಕೊಡ್ತಾನೆ. ಆಗಟ್ಟ ಕೊಟ್ಟ. ಪುರಾಣ ಕಥೆ ಅಂಬರೀಷ. ಹಿಂಗ ನಂಬೇಡ್ರಿ. ನೀವು ಧರ್ಮವಂತರಾಗಿದ್ದೀರಿ ಅಂತಂದ್ರೆ ಕಾಡಪ್ಪಜ್ಜ ನಿಮಗೆ ಸುದರ್ಶನ ಕೊಟ್ಟೇ ಇರ್ತಾನೋ. ಅವ್ನು ಕೊಟ್ಟದ್ದು ನಿಮಗೆ ಗೊತ್ತಾಗಂಗಿಲ್ಲ, ನಿಮ್ಮ ಹಂತಕ್ಕೆ ಇದ್ದಿದ್ದು ಗೊತ್ತಾಗಂಗಿಲ್ಲ. ಆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡ್ತೈತಿ. ನನ್ನ ಧರ್ಮ ನನ್ನ ರಕ್ಷಣೆ ಮಾಡ್ತೈತಿ, ನಿಮ್ಮ ಧರ್ಮ ನಿಮ್ಮನ್ನ ರಕ್ಷಣೆ ಮಾಡ್ತೈತಿ. ಈಗೂ ಸುದರ್ಶನ ಅತಿ. ಸುದರ್ಶನ ಅಂದ್ರೇನು? ಎಲ್ಲ ಕಡೆ ಪರಮಾತ್ಮನ ಕಾಣುವುದು. ಇದ ಸುದರ್ಶನ. ಈಗ ನಾನು ನಿಮ್ಮನ್ನು ನೋಡ್ತನು, ಇದು ದರ್ಶನ. ನಿಮ್ಮನ್ನು ನೋಡ್ತನು, ದರ್ಶನ. ಇದು ವ್ಯಕ್ತಿಯಾಗಿ ನೋಡಿನಿ ಅಂದ್ರೆ ವ್ಯಕ್ತಿ ದರ್ಶನ. ನಿಮ್ಮನ್ನ ಪರಮಾತ್ಮನಾಗಿ ನೋಡಿನಿ ಅಂದ್ರೆ ಪರಮಾತ್ಮನ ದರ್ಶನ. ಇದೇ ಸುದರ್ಶನ. ಅಧ್ಯಾತ್ಮ ಬಹಳ ಹಗರ ಐತಿ, ತಿಳಿಲಿಲ್ಲ ಅಂದ್ರೆ ಬಹಳ ಜಿಗರ ಐತಿ. ವಿಷ್ಣು ನಂದ ಖರೆ ನನ್ನ ಮಾತು ಕೇಳಂಗಿಲ್ಲಪ್ಪ, ಇನ್ನು ಹೆಂಗ ಮಾಡ್ಲಿ? ತ್ರಿಮೂರ್ತಿಗಳು ನನ್ನ ಕೈ ಬಿಟ್ರೆ ಏನು ಮಾಡ್ಲಿ? ನಾ ಹೆಂಗ ಬದುಕಲಿ ಅಂತಂದ. ಹಂಗಾರೆ ಒಂದು ಸಲಹಾ ಹೇಳ್ತನು, ಅಟ್ ಮಾಡೋಣ. ಹೇಳು ನನ್ನ ಪ್ರಾಣ ಉಳಿಲಿ. ಹೇಳು ಅಂದ್ಕೊಳ್ಳಿ. ನೀ ಯಾರಿಗೆ ಶಾಪ ಕೊಡಕ್ ಹೋಗಿದ್ಯಲ್ಲ ಅವನಂತಕ್ಕೆ ಹೋಗ, ಅವನ ಕಾಲು ಬೀಳು ಹೋಗು, ಅವನ ಕಡೆ ಕ್ಷಮಾ ಕೇಳು ಹೋಗು. ಅವ ಏನಾರ ಕ್ಷಮಾ ಮಾಡಿದ ಅಂದ್ರ ನೀವು ಉಳಿದ್ರೆ ಉಳಿದ್ರಿ, ಇಲ್ಲಾರ ಮುಗದ ಬಂದೈತಿ ನಿಂದ. ಸುಮ್ಕನ ಒಬ್ಬರು ಭಕ್ತರಿಗೆ ಸುಟ್ಟು ಬೂದಿ ಮಾಡ್ಬೇಕಂತ ಹೊಂಟಿಯಲ್ಲ, ನಿಂದ ಮುಗದ ಬಂದೈತೆ ಅಂದ್ಕೊಳ್ಳಿ. ಜಿಗದ ಬಂದವ ಓಡಿ ಬಂದಿಗಾರಿ ಅಂಬರೀಷ ಕಣ್ಣು ಮುಚ್ಕೊಂಡು ಹಿಂಗ ನಿಂತಿದ್ದ. ಭಗವಂತ ನೀನೇ ರಕ್ಷಕ ಅಂತೇಳಿ ಬಂದವನು ನಿಮ್ಗೆ ಹೇಳ್ತನು. ದೊಡ್ಡ ಒತ್ತರ ನಮಸ್ಕಾರ ಹಾಕಿ ಅವನ ಪಾದ ಹಿಡ್ದ. ಅಂಬರೀಷ ನಂದು ತಪ್ಪಾತು, ನಾನು ನಿನಗೆ ಶಾಪ ಕೊಟ್ಟು ತಪ್ಪು ಮಾಡಿನಿ, ನನ್ನ ಪ್ರಾಣ ಉಳಿಸು, ನಿನ್ನ ಸುದರ್ಶನ ನಾನು ಬೆನ್ನು ಹತ್ತೈತಿ ಅಂದ್ಕೊಳ್ಳಿ. ಅಪ್ಪ ಅವ್ರ ನೀವು ನಮ್ಮ ಅತಿಥಿ ದೇವೋ ಭವ. ನನ್ನ ಮನೆಗೆ ಬಂದ ದೇವರು ನೀವು ನನಗೆ ನಮಸ್ಕಾರ ಮಾಡಬಾರ್ದು, ನಾನು ನಿಮಗೆ ನಮಸ್ಕಾರ ಮಾಡ್ತನು. ಹೇಳ್ರಿ ಅಂತ ಹೇಳಿಕ್ಯಾರೆ ಅಂದ. ಯಪ್ಪ ಮೊದಲು ನನ್ನ ಪ್ರಾಣ ಉಳಿಸು, ಚಕ್ರ ಬೆನ್ನು ಹತ್ತೈತಿ ಅಂದ್ಕೊಳ್ಳಿ. ಅಂಬರೀಷ್ ಅಪ್ಪಿಕೊಂಡ. ಯಪ್ಪ ಬರ್ರಿ ಅಂತೇಳಿ ಸುದರ್ಶನ್ಗೆ ಹೇಳ್ತಾನೆ, ಸುದರ್ಶನ್, ನೀನು ಋಷಿಗಳನ್ನು ಹೊಡಿಬೇಕತ್ತಿದ್ದೆ ಅಂದ್ರೆ ಮೊದಲ ನನ್ನ ಹೊಡಿ, ಆ ಬಳಿಕ ಇವ್ರನ್ನು ಹೊಡಿ.
ಮೊದಲನ್ನು ಹೊಡಿ, ಇಲ್ಲ ಶಾಂತನಾಗು. ಅಂದುಕೊಳ್ಳಿ, ಧರ್ಮವಂತರನ್ನ ರಕ್ಷಣೆ ಮಾಡುವಂಥದ್ದು ಧರ್ಮವಂತರನ್ನ ಛೇದನೆ ಹೆಂಗೆ ಮಾಡ್ತೈತೆ ಅದು. ಆವಾಗ ಅದು ಶಾಂತ ಆಗಿಬಿಡ್ತು. ಆವಾಗ ದುರ್ವಾಸ ಮಹರ್ಷಿ ಬದುಕೊಂಡ, ಅಯ್ಯಪ್ಪ ಹೆಂಗಾರ ಮಾಡಿ ನಾನು ಉಳಿಸಿದಿ, ಇಲ್ಲಾರ ಮುಗಿದಿತ್ತು ನಂದು ಅಂತ ಅನ್ಕೋತ ಹೋದ ಅಂತ ಬರ್ತೈತಿ. ಹಿಂಗೆ ಓಡಾಡುವಾಗ 3 ಲೋಕದ ಜನ ಆ ಮಹರ್ಷಿನ ನೋಡಿ ನಗುತ್ತಿದ್ರು. ದೇವಾನು ದೇವತೆಗಳು ಇವಂಗ ಅಂಜಿ ನಮಸ್ಕಾರ ಮಾಡ್ತಿದ್ರಲ್ಲ, ನೋಡಿ ಹೆಂಗೆ ಓಡಾಡಕತ್ತಿದ್ ಮುದುಕ್ ಹೆಂಗೆ ಓಡಾಡಕತ್ತಿದ್ ನೋಡು ಅಂತ ಅವರು ನಗ್ತಿದ್ರು, ಮಾನವರು ನಗ್ತಿದ್ರು, ದಾನವರು ನಗ್ತಿದ್ರು. ಹಂಗಾರ ನಮ್ಮಲ್ಲಿ ಸಿಟ್ಟು ಬಂದ ಬಳಿಕ ದೇಹದಿಂದ ಅದು ಪ್ರಕಟ ಆತು. ಕಣ್ಣು ಕೆಂಪಗಾದು, ಜಡಿ ಕಿತ್ತರು ಒಗದ್ರಲ್ಲ, ಇದು ಶರೀರದಿಂದ ಪ್ರಕಟ ಆತಲ್ಲ. ಪ್ರಕಟ ಆದ ಬಳಿಕ ಹಂಗಾರ ಹಿರಿತನದ ಕೇಡಾತೋ ಇಲ್ಲೋ? ದೊಡ್ಡ ಮನುಷ್ಯ ಋಷಿ ಖರೆ 3 ಲೋಕದ ಜನ ನೋಡಿ ನಗುವಂಗಾತು. ಓಡಾಡಕ್ಕಿದ್ದ ಪ್ರಾಣ ರಕ್ಷಣೆ ಸಲುವಾಗಿ ಅಂದ ಬಳಿಕ ಎಷ್ಟು ದೊಡ್ಡವ ಇದ್ದರ ಏನು. ತನುವಿನ ಕೋಪ ತನ್ನ ಹಿರಿತನದ ಕೇಡು ಅಂತ ಬಸವಣ್ಣವರು ಎಷ್ಟು ಚಲೋ ಹೇಳಿದಾರ್ರಿಪ್ಪ. ಹಂಗ ನಮ್ಮಿಂದ ನಿಮ್ಮಿಂದನೂ ಕೂಡ ಕೋಪ ಪ್ರಕಟ ಆತು ಅಂತಂದ್ರೆ ಅನಾಹುತ ಆಗ್ತತಿ. ಚೀತು ಅಂತಾರು, ಆಗಬಾರ್ದ ಘಟನೆಗಳು ಆಕ್ಕಾವ. ನಿಮ್ಗೆ ಹೇಳ್ತೀನಿ, ಎಂಥ ಘಟನೆ ಆಕ್ಕವಂದ್ರೆ ನಾವು ಇನ್ನೂ ಸಣ್ಣವರಿದ್ದೀವಿ. ನಮ್ಮೂರಾಗ ಅಣ್ಣ ತಮ್ಮ ಎಲ್ಲೋ ಹೋಗಬೇಕು, ನನಗೆ 10 ರೂಪಾಯಿ ಕೊಡು ಅಂತ ತಮ್ಮ ಅಂತಿದ್ದ. ಕೊಡಂಗಿಲ್ಲ ಅಂತ ಅಣ್ಣ ಅಂತಿದ್ದ. ಆವಾಗ ತಮ್ಮ ಇಷ್ಟೆಲ್ಲ ದುಡಿತನು, ದುಡ್ದದ್ದೆಲ್ಲ ನಿನ್ನ ಕೈಯಾಗ ಕೊಡ್ತನು, ಇಷ್ಟೆಲ್ಲ ಆಗಾಕಾಗಲಿ, ನನಗೆ ಬರೀ 10 ರೂಪಾಯಿ ಕೊಡಂಗಿಲ್ಲ, ನೀ ಅಂಥವ ಅಂತ ಒಂದಿಟ್ಟು ಬೇದ್ರೆ ನಿಮಗೆ ಹೇಳ್ತನು. ಅಷ್ಟ ಸಿಟ್ಟು ಬಂದು ಬಿಡ್ತು. ಸಿಟ್ಟು ಬಂದು ಕ್ಯಾರೆ ಏನು ಒಂದು ಬಿದ್ದ ಬಡಿಗೆ ತಗೊಂಡು ಹೊಡೆದಲ್ಲ, ಅದು ಏಟ ತೆಲಿಗೆ ಬಿದ್ದರೆ ಪಟ್ಟಕನ ಸತ್ತವಾದ. ಅಣ್ಣ ತಮ್ಮನ ಹೊಡೆದ. ಅದು ಎಲ್ಲೇ ಅಂತ ಕೇಳಿದ್ರೆ ನಮ್ಮ ಓಣ್ಯಾಗ ಮುರುಗೋಡದವ್ರ ಥಿಯೇಟರ್ ಮುಂದೆ. ಯಪ್ಪ ಅತ್ತಿಂದ ಅವ್ ಎಷ್ಟು ಆತ್ತಂದ್ರೆ ನೀ ಆ ತಮ್ಮನ ಎತ್ಕೊಂಡು ಕ್ಯಾರಿ ಹುಚ್ಚಾಗಿ, ಯಪ್ಪ ಬರೀ 10 ರೂಪಾಯಿ ಬೇಡಿದ್ಯಲ್ಲೋ, ಏನು ನನಗೆ ಎಲ್ಲಿದು ಸಿಟ್ಟು ಬಂತು ಏನೋ, ನಿನ್ನ ಹೊಡೆದ್ನಿ, ಇನ್ನು ಹ್ಯಾಂಗ ಮಾಡಲಿ ಅಂತ ಹೇಳಿಕ್ಯಾರೆ ಅತ್ತ ಅವನ ಕೈಕಾಲು ಬೀಳ್ತಿದ್ದ. ಕ್ಷಮ ಮಾಡಪ್ಪ, ನಾನಿನ್ನು ಹೊಡೆದ್ನಿ, ನೀನ ಹೋಗಿಬಿಟ್ಟೆಲ್ಲೋ, ಇನ್ನು ನಾ ಏನು ಮಾಡಲಿ ಅಂತ ಹೇಳಿಕ್ಯಾರೆ ಕೈಕಾಲು ಬೀಳ್ತಿದ್ದ, ಅಳ್ತಿದ್ದ, ಮುದ್ದು ಕೊಡ್ತಿದ್ದ. ಯಪ್ಪ ನನ್ನ ತಮ್ಮ ವಾದ್ಯಲ್ಲೋ ಅಂತಂತಿದ್ದ. ಅಷ್ಟರೊಳಗೆ ಪೊಲೀಸರು ಬಂದರು. ಅತಿಂದ ಅವನು ಹಾಕೊಂಡು ಹೋದ್ರು ಹಿಂಡಲ್ಗ ಜೇಲದೊಳಗೆ. ಜೀವಾವಧಿ ಶಿಕ್ಷೆ ಆತವನಿಗೆ. ಏನಂತೀರಿದು? ಬರೇ 10 ರೂಪಾಯಿ ಓಯಪ್ಪ. ಕೋಪ ನಡೆದ ಘಟನಾ. ಅಂಬರೀಷ ಆವಾಗ ಆಯ್ವಾದ, ಈಗ ಇಲ್ಲಿ ಹಿಂಗಾತು. ತನುವಿನ ಕೋಪ. ಬಸವಣ್ಣವ್ರು ಎಷ್ಟು ದೊಡ್ಡ ತತ್ವಜ್ಞಾನಿ. ನಿನ್ನಲ್ಲಿ ಸಿಟ್ಟು ಬಂದ ಶರೀರದಿಂದ ಪ್ರಕಟ ಆತು ಅಂತಂದ್ರೆ ಆಗಬಾರ್ದ ಅನಾಹುತ ಆಗ್ತತಿ. ಹುಷಾರ್. ತನುವಿನ ಕೋಪ ತನ್ನ ಹಿರಿತನದ ಕೇಡು. 2ನೇ ಮಾತು ಹೇಳ್ತಾರೆ. ಒಬ್ಬೊಬ್ಬರು ಏನು ಮಾಡ್ತಾರೋ, ತನುವಿನಿಂದ ಪ್ರಕಟ ಮಾಡಿ ಕೊಡಂಗಿಲ್ಲ. ಸಿಟ್ಟರ ಒಳಗಿರ್ತತಿ. ಬೂದಿ ಮುಚ್ಚಿದ ಕೆಂಡ ಅಂತಾರ ನೋಡ್ರಿ. ಹೊರಗರ ಬೆಂಕಿ ಕಾಣಂಗಿಲ್ಲ, ಒಳಗರ ಇದ್ದೇ ಇರ್ತತಿ. ಹಂಗ ಮನದ ಕೋಪ ಅಂದ್ರೆ ಮನುಷ್ಯನೊಳಗನ ಕುದಿತಿತ್ತು ಅಂತಂದ್ರೆ ಮನದ ಕೋಪ ತನ್ನ ಅರಿವಿನ ಕೇಡು ಅಂತಂದಾರ. ಅರಿವಿನ ಕೇಡು ಅಂದ್ರೆ ನನಗೆ ಜ್ಞಾನ ಆಗಂಗ ಇಲ್ಲ, ನನ್ನಲ್ಲಿ ವಿವೇಕ ಇರಂಗನೇ ಇಲ್ಲ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನೋ ಯೋಚನೆ ಇರಂಗಿಲ್ಲ, ನನ್ನ ನಡೆ ನುಡಿ ಎಲ್ಲ ಅಧರ್ಮಯುಕ್ತವಾಗಿನ ಇರ್ತತಿ. ಮನುಷ್ಯನಾಗಿನ ಕೋಪ ಇತ್ತು ಅಂತಂದ್ರೆ ಅದು ಯಾರ ಹಂತಕ್ಕಿತ್ತು ಅಂತ ಕೇಳಿದ್ರೆ ದುರ್ಯೋಧನನ ಹಂತಕ್ಕೆ ಇತ್ತು.
ಯಾವತ್ತೂ ಪಾಂಡವ್ರನ್ನ ಹೊಡಿಬೇಕಂತ ಕುದೀತಿದ್ದ. ಅವಂಗ ಬುದ್ಧಿ ಹೇಳಾಕ ಕೃಷ್ಣ ಬಂದ್ರು ನಾಟಲಿಲ್ಲ. ಪಿತಾಮಹ ಭೀಷ್ಮ ಬುದ್ಧಿ ಹೇಳಿದರು ನಾಟಲಿಲ್ಲ. ಹಡದ ತಾಯಿ ಗಾಂಧಾರಿ ಹೇಳಿದರು ನಾಟಲಿಲ್ಲ. ವಿದ್ಯಾ ನೀಡಿದ ಗುರುಗಳು ಎಷ್ಟು ಬುದ್ಧಿ ಹೇಳಿದರು ನಾಟಲಿಲ್ಲ. ಅವನ ಪಕ್ಷದೊಳಗೆ ಮನಸ್ಸಿಲ್ಲದ ಮನಸ್ಸು ಅವನ ಪಕ್ಷದೊಳಗೆ ಯುದ್ಧ ಮಾಡಾಕ ಬಂದಿಕ್ಯಾರೆ ಎಷ್ಟೋ ಜನ ಪ್ರಾಣ ಕೊಟ್ಟು. ಮನದ ಕೋಪ, ಅರಿವಿನ ಕೇಳು, ವಿವೇಕ ಹಾಳು ಮಾಡಿಬಿಡ್ತತಿ. ನೋಡ್ರಿ, ಭಗವಂತ ವಿಷ್ಣು ಕೃಷ್ಣ ಅಂದ್ರೆ ಭಗವಂತ. ಅವನ ಮಾತು ಸಹಿತ ಕೇಳಲಾರದಷ್ಟ ಅವನ ಮನಸ್ಸು ಕುದಿತಿತ್ತು ಅಂತಂದ್ರೆ ವಿವೇಕ ಹಾಳಾಗಿ ಹೋಗಿತ್ತಂತಿರೋ ಇಲ್ಲೋ? ಎಷ್ಟು ದೊಡ್ಡ ಅನಾಹುತ, ಎಷ್ಟು ದೊಡ್ಡ ಅನಾಹುತ ಆತು. ನಿಮಗೆ ಹೇಳ್ತನು, ಅವನ ಒಬ್ಬನ ಸಲುವಾಗಿ ಅವನಿಗೆ ಬಂದ ಒಂದು ಸಿಟ್ಟಿನ ಸೇಡ ತೀರಿಸಿಕೊಳ್ಳುವ ಸಲುವಾಗಿ, ದ್ವೇಷದ ವೃತ್ತಿ ಸಲುವಾಗಿ 18 ಅಕ್ಷೋಹಿಣಿ ಸೈನ್ಯ ನಾಶ ಆಗಿ ಹೋತಪ್ಪ. ಯುದ್ಧ ಆತು. ರಣರಂಗದೊಳಗೆ ಬರೇ ಹೆಣಾನ ಬಿದ್ದಿದ್ದು. ಮಣ್ಣು ಕೊಡೋರು ಯಾರಿಲ್ಲ, ಅಂತ್ಯ ಸಂಸ್ಕಾರ ಮಾಡೋರು ಯಾರಿಲ್ಲ. ಎಷ್ಟು ಮಂದಿ ಹೆಣ, ಅದ್ರಾಗ ದುರ್ಯೋಧನನು ಹೆಣನು ಇತ್ತು, ಅವನು ಸತ್ತು ಬಿದ್ದಿದ್ದ. ಯಾವುದರ ಸಲುವಾಗಿ ಸೇಡ ತೀರಿಸ್ಕೋಬೇಕು ಅಂತ ಸಿಟ್ಟು ಬಂದಿಕ್ಯಾರೆ ಆಯುಷ್ಯದುದ್ದಕ್ಕೂ ಕುದಿದು ಯುದ್ಧ ಮಾಡಿದ. ಎಷ್ಟೋ ಮಂದಿನ ಕರ್ಕೊಂಡ, ಗುರು ಹಿರಿಯರನ್ನ ತಿರಸ್ಕಾರ ಮಾಡಿದ, ಏನೆಲ್ಲ ಮಾಡಿದ. ಯುದ್ಧ ಆತು, ಹೆಣಗಳ ರಾಶಿ ಬಿತ್ತು, ಇವಂದು ಹೆಣ ಬಿತ್ತು. ಅಲ್ಲೇ ಮಣ್ಣು ಕೊಡೋರು ಯಾರಿದ್ದಿಲ್ಲ. ಹಂಗಾರೆ ಎದರ ಪರಿಣಾಮ ಇದು? ಬರೇ ಕೋಪದ ಪರಿಣಾಮ, ಬರೀ ಸಿಟ್ಟು. ಅದು ಒಂದು ಮನ್ಯಾಗಾದ್ರೂ ಹಿಂಗ, ರಾಜರಲ್ಲಿ ನಡೀತಂದ್ರು ಹಿಂಗ. ಹೆಣಗಳ ರಾಶಿ ಬಿತ್ತು, ಮಣ್ಣು ಕೊಡೋರು ಯಾರಿಲ್ಲ. ನಾಯಿ ನರಿ ಬಂದು ರಾಜ ಮಹಾರಾಜರ ಹೆಣ ತಿನ್ನಾಕ ನಾಯಿ ನರಿ ಬಂದು, ಯಪ್ಪ ಆ ದೃಶ್ಯ ನೀವು ಕಲ್ಪನಾ ಮಾಡಿ ತಗೊಂಡ್ರಿ ಅಂತಂದ್ರೆ ಬಹಳ ಭಯಂಕರ ದೃಶ್ಯ ಅದು. ಅದ್ರಾಗ ಒಂದು ನರಿ ಬಂದಿತ್ತು, ಹೆಣ ತಿನ್ನಾಕನ ಬಂದಿತ್ತು. ಅದ್ರಾಗ ಆ ಹೆಣನು ಇಟ್ಟು ಹೆಣ ಬಿದ್ದು ಕೂಡಲೇ ಅದ್ರದ್ದು ದಿಕ್ಕು ತೆಪ್ತು. ಆವಾಗ ಅದು ವಿಚಾರ ಮಾಡಿತು, ಇದರಾಗ ಯಾವ ಹೆಣ ತಿನ್ನಬೇಕು ಅಂತ. ಯಾವ ಹೆಣ, ರಾಶಿ. ಅದ್ರಾಗ ಆ ನರಿಗೇನಿಸ್ತು, ಅದಕ್ಕೂ ಆಸೆ ಬತ್ರಿ. ಎಷ್ಟೋ ಹೆಣ ಅದಾವು, ಅದ್ರಾಗ ದ್ವಾರದ ಯಾವುದೈತಿ ಅದ ತಿನ್ನಬೇಕು ಅಂತ ಬಂತಂತ. ಅದ್ರಾಗ ದ್ವಾರದಿದ್ದುದು ದುರ್ಯೋಧನ ಹೆಣನ ಇತ್ತು. ಅವ ದಷ್ಟಪುಷ್ಟು ಮನಗಡೆ ಮನುಷ್ಯ ಇದ್ದ, ಬೆಳೆದು ಬಿಟ್ಟಿದ್ದ. ಅದರಿಂದ ಇವನ ಹೆಣ ತಿನ್ನಬೇಕು ಅಂತ ಆ ನರಿಗೆ ಅನಿಸ್ತು. ನರಿಗೆ ಬಂದ್ಕ್ಯಾರೆ ಅದು ಸುತ್ತ ಹಾಕಾಕೈತದು. ದುರ್ಯೋಧನ ಹೆಣ ಸುತ್ತ ಹಾಕಾಕೈತು. ಯಾಕೆ ಸುತ್ತ ಹಾಕಾಕೈತಂದ್ರೆ ಅದ್ರದ್ದು ದಿಕ್ಕತ್ತಿತ್ತು, ಎಲ್ಲಿಂದ ಶುರು ಮಾಡಲಿ ಅಂತ ತಿನ್ನಾಕ, ಎಲ್ಲಿಂದ ಶುರು ಮಾಡಲಿ ಅಂತ ಅದು ಸುತ್ತ ಹಾಕಾಕೈತಿತ್ತಂತೆ. ಹಿಂಗೆ ಸುತ್ತ ಹಾಕುವಾಗ ಗಿಡದ ಮ್ಯಾಲ ಒಂದು ಪಕ್ಷಿ ಆಕಾಶವಾಣಿಯಿಂದ ಹೇಳ್ತಂತ, ರೇ ರೇ ಜಂಬುಕ ಮುಂಚ ಸಹಸಾ ನೀಚಂ ಸುನಿಂದ್ಯಂ ವಪುಹು ಅಂತ ಆಕಾಶವಾಣಿ ಆತು. ರೇ ರೇ ಜಂಬುಕ, ಏ ನರಿಯೇ, ಮುಂಚ ಸಹಸ, ಸರಿ, ದೂರ ಸರಿ, ಮುಟ್ಟಬೇಡ ಸರಿ, ತಿನ್ಬೇಡ ಸರಿ, ದೂರ ಸರಿ. ಯಾಕ ಮುಂಚ ಸಹಸ ನೀಚಂ ಸುನಿಂದ್ಯಂ ವಪುಹು ಅಂತಂದ್ರ ಶರೀರ, ವಪು ಅಂದ್ರೆ ಶರೀರ, ವಪುಹು ಸುನೀಚಂ, ಇದು ಬಹಳ ಕೆಟ್ಟ ನೀಚನ ಶರೀರ ಇದು. ಸುನಿಂದ್ಯಂ, ಜಗತ್ತಿನ ಜನ ಎಲ್ಲ ಇವನ ನಿಂದ ಮಾಡ್ತಾರೋ, ನಿಂದಿತವಾದಂಥ
ಮನುಷ್ಯ ಅದಾನಿವ, ಇವನ ಶರೀರ ನೀಚಂ ಸುನಿಂದ್ಯಂ ವಪುಹು, ಇಂಥ ದೇಹ, ಇಂಥ ಪಾಪಿ ದೇಹ ನೀ ಯಾಕೆ ತಿನ್ನಾಕ ಬಂದದಿ? ಮುಂಚೆ ಸಹಸ ಸರಿ, ದೂರ ಸರಿ, ರೇ ರೇ ಜಂಬುಕ ಜಂಬುಕ, ಹೇ ನರಿಯೇ ದೂರ ಸರಿ, ದೂರ ಸರಿ. ಇಟ್ಟು ಅಂದ್ರೂ ಅದು ಚಲೋ ಐತಿ, ದ್ವಾರದತಿ, ಈಡತಿ, ತಿನ್ನಬೇಕು ಅಂತ ಹೇಳಿಕ್ಯಾರೆ. ಅದು ಕೈ ತಿನ್ನಾಕ ಶುರು ಮಾಡ್ತಂತ, ಕೈ ಹಂತೆಗೆ ಬಂತಂತ. ಕೈ ಹಂತೆಗೆ ಬಂದ ಅಂತ ಬಾಯಿ ಹಾಕೋದ್ರೊಳಗೆ ಹಸ್ತವು ದಾನ ವಿವರ್ಜಿತವು, ಹಸ್ತವು ದಾನ ವಿವರ್ಜಿತವು, ಶ್ರುತಿಪುಟವು ಸಾರಸ್ವತವು ದ್ರೋಹಿನವು, ನೇತ್ರೇ ಸಾಧು ವಿಲೋಕನೇನ ರಹಿತವು, ಪಾದೌ ನ ತೀರ್ಥಂ ಗತಃ, ಅನ್ಯಾಯಾರ್ಜಿತ ವಿತ್ತ ಪೂರ್ಣಮುದರಂ, ಗರ್ವೇನ ತುಂಗ ಶಿರಃ, ರೇ ರೇ ಜಂಬುಕ, ಮುಂಚೆ ಸಹಸ, ನೀಚಂ ಸುನಿಂದ್ಯಂ ವಪುಹು ಅಂತ ಕೂಡಿದಂತ. ಕೈ ತಿನ್ನಾಕ ಹೋದಾಗ ಹಸ್ತವು ದಾನ ವಿವರ್ಜಿತವು. ಏ ನರಿಯೇ, ನೀ ಕೈ ತಿನ್ನಕ್ಕೆ ಹೋಗ್ತೀಯಲ್ಲ, ಈ ಹಸ್ತಗಳು ದಾನ ಮಾಡಿದ ಕೈಗಳಲ್ಲ, ಇವು ದಾನ ಮಾಡಿದ ಕೈಗಳಲ್ಲ, ಅನಾಥ ಮಕ್ಕಳನ್ನ ಸಂರಕ್ಷಣೆ ಮಾಡಿದ ಕೈಗಳಲ್ಲ, ಪ್ರೀತಿಯಿಂದ ಅದು ತಲೆ ಮ್ಯಾಲ ಕೈಯಾಡಿಸಿದ ಕೈಗಳಲ್ಲ, ಇವು ಪಾಪಿಯ ಕೈ ಅದಾವು, ದಾನ ಮಾಡದ ಕೈ ಅದಾವು. ಇಂಥ ಕೈ ಯಾಕೆ ತಿನ್ನಾಕ ಬಂದಿಯೋ? ಹಸ್ತವು ದಾನ ವಿವರ್ಜಿತವು. ಮಾಡಿಲ್ಲ ಅತಿಂದ ಅದು ಕಿವಿ ತಿನ್ನಾಕ ಬಂತಂತ. ಕಿವಿ ಕೈ ಬಿಟ್ಟಿದ್ದಾರೆ. ಹಸ್ತವು ದಾನ ವಿವರ್ಜಿತವು, ಶ್ರುತಿಪುಟವು ಸಾರಸ್ವತವು ದ್ರೋಹಿನವು. ಈ ಕಿವಿ ತಿನ್ನಬೇಡ. ಯಾಕೆ ಅಂತ ಕೇಳಿದ್ರೆ, ಇವು ಪುಣ್ಯ ಕಥೆಗಳನ್ನು ಕೇಳಿದ ಕಿವಿ ಅಲ್ಲ, ಇದು ಪರಮಾತ್ಮನ ಬುದ್ಧಿ ಮಾತು ಕೇಳಿದ ಕಿವಿಗಳಲ್ಲ, ಇದು ಹಿರಿಯರು ಅವನಿಗೆ ವಿವೇಕ ಹೇಳಿದಾಗ ಕೇಳಿದ ಕಿವಿಗಳಲ್ಲ. ಮತ್ತೆ ಎಂಥ ಬರೀ ಶಕುನಿ ಮಾಮನ ಮಾತು ಕೇಳಿದ ಕಿವಿಗಳು. ಶಕುನಿ ಮಾಮ ಒಬ್ಬಿದ್ದಲ್ಲ, ಬೆಂಕಿ ಹಚ್ಚಾವ, ಬರೀ ಅವನ ಮಾತು ಕೇಳಿದ ಕಿವಿಗಳದಾವು. ಪಾಪಿ ಕಿವಿ ತಿನ್ಬೇಡ. ಹಸ್ತವು ದಾನ ವಿವರ್ಜಿತವು, ಶ್ರುತಿಪುಟವು ಸಾರಸ್ವತವು ದ್ರೋಹಿನವು. ನೇತ್ರೆ ಅವು ಕಣ್ಣು ತಿನ್ನಕ್ಕೆ ಹೋತಂತ. ಕಣ್ಣು ತಿನ್ನಕ್ಕೆ, ಏ ಪಾಪಿ ಕಣ್ಣು ತಿನ್ಬೇಡ. ನೇತ್ರೆ ಸಾಧು ವಿಲೋಕನೇನ ರಹಿತವು. ಈ ಕಣ್ಣುಗಳು ಮಹಾತ್ಮರನ್ನ ನೋಡಿದ ಕಣ್ಣುಗಳಲ್ಲ, ಇವು ಸಾಧು ಸಂತರನ್ನ ನೋಡಿದ ಕಣ್ಣುಗಳಲ್ಲ. ಇವು ಎಂಥ ಪಾಪದ ಕಣ್ಣ ಅಂದ್ರೆ, ಅಣ್ಣನ ಹೆಂಡತಿ, ಧರ್ಮರಾಜನ ಹೆಂಡತಿ, ತಾಯಿ ಸಮಾನ ದ್ರೌಪದಿ, ಆಕಿನ ತುಂಬಿದ ಸಭೆ ಒಳಗ ಬಟ್ಲೆ ಮಾಡಿ ಆ ಬಟ್ಲೆ ದೇಹವನ್ನ ನೋಡಬೇಕು ಅಂತ ತವಕ ಉಳ್ಳಂಥ ಕಿವಿಗಳು, ಅಂಥ ಅಪೇಕ್ಷೆ ಮಾಡಿದ ಕಿವಿಗಳು, ತಾಯಿಯ ದೇಹವನ್ನೇ ಬತ್ತಲೆ ಮಾಡಿ ನೋಡ್ಬೇಕಂತ ಚಟ್ಪಡಿಸಿದ ಇವೆಲ್ಲ ಕಣ್ಣುಗಳು. ಅದಕ್ಕೆ ಇಂಥ ಪಾಪಿ ಕಣ್ಣು ತಿನ್ನಬೇಡಪ್ಪ. ಸಾಧು ವಿಲೋಕನೇನ ರಹಿತವು. ಪಾದವು ಕಾಲ್ ತಿನ್ನಕ್ ಹೋತಂತವು. ಪಾದವು ನ ತೀರ್ಥಂ ಗತಃ. ಈ ಪಾದಗಳು ತೀರ್ಥಯಾತ್ರೆಗೆ ಹೋಗಿಲ್ಲ, ಮಹಾತ್ಮರ ದರ್ಶನಕ್ಕೆ ಹೋಗಿಲ್ಲ, ಗುಡಿಗುಂಡಾರಕ್ಕೆ ಹೋಗಿಲ್ಲ, ಇವು ಪ್ರವಚನ ಕೇಳಬೇಕಂತ ಹೋಗಿಲ್ಲ, ಸಾಧು ಸಂತರ ಸೇವಾ ಮಾಡಬೇಕಂತ ಹೋದದ್ದು ಅಲ್ಲ. ಇವು ಎಲ್ಲಿ ಹೋದರೂ ಬರೀ ಪಾಪ ಮಾಡಾಕನ ಹೋದ ಕಾಲಗಳು. ಅದಕ್ಕೆ ತಿನ್ಬೇಡ. ಪಾದವು ನ ತೀರ್ಥಂ ಗತಃ. ಕಡೀಕ ಹೊಟ್ಟಿ ಹರಿದು ತಿನ್ಬೇಕಂತ ಬರ್ತದೆ. ಹೊಟ್ಟಿ ಆವಾಗ ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುದರಂ. ಉದರಂ ಅಂದ್ರೆ ಹೊಟ್ಟಿ. ಇದು ಬರೀ ಅನ್ಯಾಯದ ಅನ್ನ ಊಟ ಮಾಡಿದ ಹೊಟ್ಟೆ ಐತಿ. ಇದ್ರಾಗ ಬರೀ ಅನ್ಯಾಯದ ಅನ್ನನ ಅತಿ, ಇದ್ರಾಗ ಬರೀ ಮಂದಿ ರಕ್ತನ ಅತಿ ಅನ್ನ ಅತಿ. ಪಾಪಿ ಅನ್ನ. ಅನ್ಯಾಯಾರ್ಜಿತ ಅಂದ್ರೆ ಅನ್ಯಾಯದಿಂದ ಸಂಪಾದನೆ ಮಾಡಿದ ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುದರಂ. ಅಂಥ ಸಂಪತ್ತು ಊಟ ಮಾಡೈತಿದು ಅನ್ಯಾಯದ ಅನ್ನ. ಇದನ್ನ ಬೇಡ. ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುದರಂ. ಮುಂದೆ ತೆಳಿ ತಿನ್ನಾಕ ಹೋತತು. ಆವಾಗ ತೆಲಿ
ಗರ್ವೇನ ತುಂಗ ಶಿರಹ, ಇದು ಗರ್ವದಿಂದ ಬರೇ ಮ್ಯಾಲ್ಮುಖ ಮಾಡಿ ಅಡ್ಡಾಡಿದ ತಲಿ ಐತಿ. ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಮುದ್ರಂ ಗರ್ವೇನ ತುಂಗ ಶಿರಹ, ಇದು ಗರ್ವದಿಂದ ಬರೇ 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 ಶಟದ ಅಡ್ಡಾಡಿದತಿ. ಯಾ ಮಹಾತ್ಮಗ ಬಾಗಿದ ತಲೆ ಅಲ್ಲ, ಕೃಷ್ಣ ಪರಮಾತ್ಮನಿಗೆ ಬಾಗಿದ ತಲೆ ಅಲ್ಲ, ತಾಯಿ ತಂದೆಗಳಿಗೆ ಬಾಗಿದ ತಲೆ ಅಲ್ಲ, ವಿದ್ಯಾ ನೀಡಿದ ಗುರುಗಳಿಗೆ ಬಾಗಿದ ತಲೆ ಅಲ್ಲ. ಬರೇ ಗರ್ವದಿಂದ ತುಂಬಿಕೊಂಡು ಕ್ಯಾರೆ ತಲೆ ಎತ್ತಿ ಅಡ್ಡಾಡಿದ ತಲೆ ಐತಿ. ಇದನ್ನು ತಿನ್ನಿಬ್ಯಾಡ. ರೇ ರೇ ಜಂಬುಕ ಮುಂಚೆ ಮುಂಚೆ ಸಹಸಾ ನೀಚಂ ಸುನಿಂದ್ಯಂ ವಪುಹು ಅಂತ ಅಂದಾಗ ಆವಾಗ ನರಿ ತಿನ್ನಲಿಲ್ಲ. ಥೂ 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 ಅಂತ ಉಗುಳೆ ಅದ್ರ ಮ್ಯಾಲ ಮಣ್ಣು ಚಿಮ್ಮೆ ಹೋಗಿಬಿಡ್ತಂತ. ದುರ್ಯೋಧನನ ಗತಿ ನಮಗೂ ಆದೀತು. ಮನಸ್ಸಿನೊಳಗ ಕೋಪ ನೀವು ಇಟ್ಕೊಂಡು ಪ್ರಪಂಚ ಮಾಡ್ತಿದ್ರಿ ಅಂತಂದ್ರೆ ಮನೆತನ ಹಾಳ ಆದೀತು, ಓಣಿ ಹಾಳ ಆದೀತು, ಊರ ಹಾಳ ಆದೀತು, ನಿಮ್ಮ ದೇಹದ ಸ್ಥಿತಿಗತಿನೂ ಹಂಗ ಆದೀತು. ಅದಕ್ಕೆ ಹೇಳ್ತಾರೆ, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು ಅಂತ ಹೇಳಿ ಏನು ಹೇಳ್ತಾರು ಅಂತ ಕೇಳಿದರೆ, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಉದಾಹರಣೆ ಹೆಂಗೆ ನೋಡ್ರಿ, ನಿನ್ನ ಮನೆಯಾಗ ಬೆಂಕಿ ಹತ್ತಿತ್ತು, ಒಲಿಪುಟ ಆಗಿ ಗುಡಿಸಲಕನ ಹತ್ತಿತ್ತು ಅಂತಂದ್ರೆ ಅದು ನಿನ್ನ ಮನೆಯಾಗಿನ ಬೆಂಕಿ ಹೊತ್ತಿದ್ದು ಅದು ನಿನ್ನ ಮನೆನ ಸುಡ್ತೈತೆ ಹೊರತು ಬ್ಯಾರೆ ಓಣ್ಯಾಗಿನ ಮನೆ ಸುಡ್ತೈತೆ ಅನ್ನೋದು ಸುಡಂಗಿಲ್ಲ. ಹಂಗೆ ಕೋಪ ಅನ್ನೋದು ಇದು ಬೆಂಕಿ. ಆ ಬೆಂಕಿ ನಿನ್ನ ಹೊಟ್ಟೆಯಾಗ ನಿನ್ನ ಮನಸ್ಸಿನಾಗ ಹೊತ್ತೆದ್ದು ಉರಿದದ್ದು ಅದು ನಿನ್ನ ದೇಹವನ್ನೇ ಸುಟ್ಟಿತು, ನಿನ್ನ ಜನ್ಮವನ್ನೇ ಸುಟ್ಟಿದೆ ಹೊರತು ಇನ್ನೊಬ್ಬರಿಗೂ ಏನು ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಹೇಳಿದರು ಬಸವಣ್ಣವರು, ಏನು ಹೇಳಿದರು? ತನಗೆ ಮುನಿಯುವವರಿಗೆ ತಾ ಮುನಿಯಲೇ ಕಯ್ಯ. ನಿನ್ನ ಮ್ಯಾಲ ಸಿಟ್ಟಾಗ್ತಾರೆ ಆಗಲಿ, ನೀ ಸಿಟ್ಟಾಗಬೇಡ, ನೀ ಸಿಟ್ಟಾಗಬೇಡ ಅಂತಾರೆ. ಹಂಗಾರ ಈ ಸಿಟ್ಟ ಜಯಿಸುವುದು ಹ್ಯಾಂಗ ಅನ್ನೋ ಇಂಥ ಸಿಟ್ಟ ಇದನ್ನು ಜಯಿಸುವುದು ಹ್ಯಾಂಗ ಅಂತ ಕೇಳಿದರೆ ಅದಕ್ಕೆ ಅತ್ಯಂತ ಸುಲಭವಾದ ಸಾಧನೆ ಹೇಳ್ಯಾರ. ಅದನ್ನಷ್ಟು ಕೇಳ್ರಿ, ನೀವು ಅದನ್ನಷ್ಟು ಕೇಳ್ರಿ. ಇದನ್ನು ಹ್ಯಾಂಗೆ ಜಯಿಸುವುದು ಅಂತ ಕೇಳಿದ್ರೆ ಅದಕ್ಕೆ ಸಾಧನೆ ಬರೇ ಎರಡದಾವ. ಒಂದು ಸಹನೆ ತಿತಿಕ್ಷಾ, ಇನ್ನೊಂದು ಕ್ಷಮ. ತಿತಿಕ್ಷಾ ಮತ್ತು ಕ್ಷಮ ಇವು ಎರಡೂ ನೀವು ಸಂಪಾದನೆ ಮಾಡ್ರಿ. ಇವನು ಸಂಪಾದನೆ ಮಾಡ್ರಿ. ಮಾಡಿದ್ರಿ ಅಂತಂದ್ರೆ ನಿಮ್ಮ ಕೋಪ ತಣ್ಣಗಾಗತೈತಿ, ನೀವು ಸಿಟ್ಟನ್ನು ಜಯಿಸ್ತೀರಿ. ಕ್ಷಮ ಮಾಡೋದು, ಯಾರೇನು ಕ್ಷಮ ಮಾಡೋದು, ಇದೊಂದು ಭಾಳ ದುಃಖ ಕೊಡ್ತಾರ್ರಿ. ಸಹನೆ ಮಾಡಿಕೊಳ್ಳೋದು, ಸಬೂರಿ. ಈ ನಮ್ಮ ಶಿರ್ಡಿ ಸಾಯಿಬಾಬಾ ಒಂದು ಮಾತು ಹೇಳ್ತಾರೆ, ಸಬ್ಕಾ ಮಾಲಿಕ ಏಕ ಹೈ ಶ್ರದ್ಧಾ ಸಬೂರಿ. ಇಷ್ಟ ಉಪದೇಶ ಮಾಡ್ಯಾರ. ಪರಮಾತ್ಮ ಒಬ್ಬದಾನು, ನೀ ಅವನ ಕೃಪಾ ಪಡಿಬೇಕು ಅಂತಿದ್ದೆ ಅಂದ್ರೆ ಪರಮಾತ್ಮನ ಮೇಲೆ ಶ್ರದ್ಧಾ ಇಡು. ಒಂದು ಸಬೂರಿ ಅಂದ್ರೆ ಸಹನ ಮಾಡಿಕೋ, ತಿತಿಕ್ಷಾ ಅದನ್ನೇ ಹೇಳ್ತಾರೆ ಇಲ್ಲಿ. ಸಹನ ಮಾಡಿಕೋ ಮತ್ತು ಕ್ಷಮ ಮಾಡು ಅಂತ ಹೇಳ್ತಾರೆ. ಕ್ಷಮ ಎಷ್ಟು ದೊಡ್ಡ ಗುಣ ಅಂತ ಕೇಳಿದ್ರೆ, ಕ್ಷಮಯಾ ವಶೀಕೃತಿರ್ ಲೋಕೆ ಕ್ಷಮಯಾ ಕಿಂ ನ ಸಾಧ್ಯತೆ ಶಾಂತಿ ಖಡ್ಗ ಕರೆ ಯಸ್ಯ ಕಿಂ ಕರಿಷ್ಯತಿ ದುರ್ಜನ. ದೊಡ್ಡ ಅಪರೂಪ ಮಾತು ಹೇಳ್ತಾನ್ರಿ ಒಬ್ಬ ಮಹಾತ್ಮ. ಹೇಳ್ತಾನೆ, ಕ್ಷಮಯ, ನಿನ್ನಲ್ಲಿ ಕ್ಷಮಾ ಮಾಡುವಂಥ ಒಂದು ಸದ್ಗುಣ ಇತ್ತು ಅಂತಂದ್ರೆ ಇಡೀ ಜಗತ್ತ ನಿನಗೆ ವಶ ಆಗತೈತಿ ಅಂತ. ನಿನಗೆ ವೈರಿಗಳೇ ಯಾರು ಇರಂಗಿಲ್ಲ. ಇಡೀ ಜಗತ್ತನ್ನ ನಿನ್ನ ವಶೀಕರಣ ಅಂತಾರಲ್ಲ, ಬರೇ ಒಂದು ಕ್ಷಮ ಒಂದು ಸಹನ ಇವು ಎರಡೂ ಇದ್ದು ಅಂತಂದ್ರೆ ಇಡೀ ಜಗತ್ತ ನಿನಗೆ
ವಶ ಆಗ್ತತಿ. ಕ್ಷಮ ಅನ್ನುವಂಥ ಸಾಧನೆಯಿಂದ ಏನು ಸಾಧ್ಯ ಇಲ್ಲ ಅಂತೀ ನೀನು, ಏನೆಲ್ಲ ಸಾಧ್ಯ ಅತಿ ಅಂಥೇಳಿ ಶಾಂತಿ ಖಡ್ಗ ಕರೇಯಸ್ಯ ಎಷ್ಟು ಚಲೋ ಹೇಳ್ತಾರೆ ನೋಡಿ. ಶಾಂತಿಯ ಖಡ್ಗ, ನಿನ್ನಂತೆ ಖಡ್ಗ ಎದರ್ದಿರಲಿ, ಶಾಂತಿಯ ಖಡ್ಗ, ಶಾಂತಿಯ ನಿಶಾನಿ, ಶಾಂತಿಯ ಮಾತು, ಶಾಂತಿಯ ಮನಸ್ಸು, ಅದೇ ನಿನ್ನ ಕೈಯಾಗಿನ ಖಡ್ಗ. ಶಾಂತಿ ಅನ್ನುವಂಥ ಒಂದು ಖಡ್ಗ, ಒಂದು ಗುಣ ನಿನ್ನ ಕೈಯಾಗ ಇತ್ತು ಅಂತಂದ್ರೆ ಕಿಂ ಕರಿಷ್ಯತಿ ದುರ್ಜನ, ದುರ್ಜನರು, ನಿಂದ ಮಾಡೋರು, ಬೆಯ್ಯವರು, ನಿನ್ನ ಮೇಲೆ ಸಿಟ್ಟಾಗವರು ನಿನಗೆ ಏನು ಮಾಡಕ್ಕೆ ಸಾಧ್ಯ ಐತಿ? ಶಾಂತಿ ಅನ್ನುವಂಥ ಒಂದು ಗುಣ ಸಂಪಾದನೆ ಮಾಡು ಅಂತ ಹೇಳ್ತಾರೆ. ಸಂಪಾದನೆ ಮಾಡು ಅಂತ. ಕ್ಷಮ ಕ್ಷಮ ಮಾಡು, ಕ್ಷಮ ಮಾಡು, ಕ್ಷಮ ಮಾಡು. ಹಂಗಾರ ಹ್ಯಾಂಗ ಕ್ಷಮ ಮಾಡ್ಬೇಕ್ರಿ? ಹ್ಯಾಂಗ ಕ್ಷಮ ಮಾಡ್ಬೇಕ್ರಿ? ಕ್ಷಮ ಮಾಡಿದ ಬಳಿಕ ಸಿಟ್ಟು ಗೆದ್ಯಾಕೆ ಸಾಧ್ಯ ಐತೇನ್ರಿ? ಮತ್ತು ಕ್ಷಮ ಮಾಡಿದ ಬಳಿಕ ವೈರಿಗಳನ್ನು ಗೆದ್ಯಾಕೆ ಸಾಧ್ಯ ಐತೇನ್ರಿ? ಕ್ಷಮ ಮಾಡಿದ ಬಳಿಕ ಲೋಕ ನಮ್ಮ ವಶ ಆಕ್ಕತೇನ್ರಿ ಅಂತಂದ್ರೆ ಅವಶ್ಯ ಆಗ್ತೈತಿ, ಆಗ್ತೈತಿ. ಅದು ಹ್ಯಾಂಗ್ರಿ ಅಂದ್ರೆ ನಾಳೆ ಸದ್ಗುರುನಾಥ ಮಹಾರಾಜ್